ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿ ವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಒಳಗಡೆಯಿಂದ ಉಸಿರಾಟವನ್ನು ಕೊಡುವವರೇ, ಹೊರಗಡೆಯಲ್ಲೂ ಸಾಧನ ಮಾರ್ಗದಲ್ಲಿ ಉಸಿರಾಟವನ್ನು ಕೊಡಲಿಕ್ಕೆ ಅಂತ ಬಂದವರು. ಅದು ಆನಂದ ತೀರ್ಥರೂಪ, ಮಧ್ವರೂಪ. ಹೊರಗಡೆಯಲ್ಲಿ ಬೇಕಾದ ಮಾರ್ಗದಲ್ಲಿ ಸಂಚಲನ ಮಾಡುವಾಗ ಬರೇ ತಾಪ, ಮುಳ್ಳು ಕಲ್ಲು ಇಂಥ ಮಾರ್ಗ ಇದ್ದರೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕಾಗಿದ್ದರೆ ಮಳೆಗಾಲ ನಿಷಿದ್ಧ ಮಾಡಿದ್ದಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ಯಾತ್ರಾ ಇಲ್ಲ. ಅದಾದ ಮೇಲೆ ಯಾತ್ರಾಕ್ರಮ. ಕಾರಣ ಅದಾದ ಮೇಲೆ ತಂಪಿರುತ್ತೆ, ಅಂದರೆ ತಣ್ಣನೆ ಗಾಳಿ ಇದ್ದಾಗ ಯಾತ್ರಾ ಮಾಡಲಿಕ್ಕೆ ಬಹಳ ಚಂದ. ಅದಕ್ಕೆ ಬಹಳ ಬಿಸಿಲಿರುವ ಬೇಗೆಯ ಕಾಲ ಆಗಲಿ ಮಳೆಗಾಲ ಆಗಲಿ ಎರಡೂ ನಿಷಿದ್ಧ. ಹಾಗೆ ತತ್ವಜ್ಞಾನದ ಮಾರ್ಗದಲ್ಲಿ ಹೋಗುವಾಗ ನಾನಾ ತರಹದಲ್ಲಿ ಅದು ಹಾಗೆ ಇದು ಹೀಗೆ ಅಂತ ಸಂದೇಹವನ್ನು ಹುಟ್ಟುಹಾಕುವಂತಹ ದುರ್ವಾದಿಗಳು ತಾಪ ಹಾಕ್ತಾ ಇದ್ದರೆ ಅದಕ್ಕೆ ಒಳ್ಳೆ ಗಾಳಿ ಬೀಸಿಬಿಟ್ರೆ ನಮ್ಮ ಶ್ರಮ ಹೋಗುತ್ತೆ. ಆ ಕ್ರಮದಲ್ಲಿ ಮಾಡಲಿಕ್ಕೆ ಅಂತ ಹೊರಟ ಮಹಾನುಭಾವರು ಶ್ರೀಮದಾಚಾರ್ಯರು ಮಹಾಭಾರತಕ್ಕೆ ಪ್ರಮುಖವಾಗಿ ಅದೊಂದನ್ನು ಗುರಿಯಾಗಿಟ್ಟುಕೊಂಡು ಅದರಂತೆ ಇನ್ನೆಲ್ಲ ವೇದಶಾಸ್ತ್ರಗಳಿಗೂ ಇದು ಒಂದು ವ್ಯಾಖ್ಯಾನ, ಇದು ಒಂದು ಶೈಲಿಯ ತತ್ವಜ್ಞಾನ ಪರಂಪರೆ, ಇದು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ಇಲ್ಲಿಯ ಪಾತ್ರ ಚಿತ್ರಣವನ್ನು ಸರಿಯಾಗಿ ಗಮನಿಸಿದರೆ ಇನ್ನೆಲ್ಲೂ ನಾವು ಎಡುವ ಪ್ರಸಂಗ ಬರೋಲ್ಲ. ಇದನ್ನು ಎತ್ತಿ ತೋರಿಸಿಕೊಡ್ಲಿಕ್ಕೋಸ್ಕರವಾಗಿಯೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಭಾರತವೂ ಅಷ್ಟೇ. ಅಲ್ಲಿರೋ ಯಾವ್ಯಾವ ಪಾತ್ರವನ್ನು ಇಷ್ಟ ಅನ್ನಬೇಕು ಅನಿಷ್ಟ ಅನ್ನಬೇಕು ಇವು ಗೊತ್ತಾಗದೆ ಒದ್ದಾಡ್ತಾ ಇದ್ದವರಿಗೆ ಅಲ್ಲೂ ತಾರತಮ್ಯದ ಪರಿಚಯ ಮಾಡಿಕೊಟ್ಟು, ಆ ತಾರತಮ್ಯ ಪರಿಚಯ ಮಾಡಿದ್ದರಲ್ಲೂ ಅತ್ಯಂತ ಪ್ರಮುಖವಾದ ಘಟ್ಟ 18ನೇ ಅಧ್ಯಾಯ. ಅತ್ಯಂತ ಪ್ರಮುಖವಾದ 2 ಅಂಶವನ್ನೇ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಒಂದು, ಭೀಮಸೇನ ದೇವರ ಅವಿಚ್ಛಿನ್ನ ವೈಷ್ಣವತ್ವ, ಅತ್ಯುನ್ನತ ವೈಷ್ಣವತ್ವ ಪ್ರಾಸಂಗಿಕವಾಗಿ ನಿರೂಪಣೆ ಮಾಡಿದರು. ಅದರಂತೇನೆ ದ್ರೌಪದೀ ದೇವಿಯರ ಪಂಚಭರ್ತೃಕತ್ವ. ಎಷ್ಟೆಷ್ಟೋ ದಾರ್ಶನಿಕರು, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳು ಇದನ್ನು ಬಗೆಹರಿಸಲಿಕ್ಕಾಗದೆ ಏನೋ ನಿರೂಪಣೆ ಮಾಡಿದ್ದಾರಪ್ಪ, ನಮಗೆ ಯಾಕೆ ಅಂತ ಬಿಟ್ಟು ಹೋದವರೇ ಹೆಚ್ಚು. ಅದರ ಆಚಾರ್ಯರು ಸ್ಪಷ್ಟವಾದ ಕ್ರಮದಲ್ಲಿ ಪ್ರಮುಖವಾಗಿ ಮಹಾಭಾರತದ್ದೇ 2 ಆದಿಪರ್ವದ 2 ಪ್ರಸಂಗಗಳನ್ನು, ಪುರಾಣಾಂತರಗಳನ್ನು ಕೂಡ ಅಧಿಕ ಮಾಸ ಮಹಾತ್ಮೆ ಮುಂತಾದವುಗಳಲ್ಲಿ ಸ್ಕಾಂದ ಪುರಾಣದಲ್ಲಿ ಪ್ರಸಕ್ತವಾದಂತಹ ಪ್ರಗಟ್ಟಿಕೆಗಳನ್ನೂ ತಗೊಂಡು ದ್ರೌಪದೀ ದೇವಿ ಅಂತಂದರೆ ಏನು, ಅಲ್ಲಿ ಯಾರ್ಯಾರಿದ್ದಾರೆ, ಯಾಕೆ ಹಾಗೆ ಬಂದರು,
4 ಜನಕ್ಕೆ ಶಾಪ ಇದೆ. ಅಲ್ಲಿರುವ ಉನ್ನತಸ್ಥರಿಗೆ ಶಾಪ ಇಲ್ಲ. ಮತ್ತೆ ಭಾರತೀ ದೇವಿಯರಿಗೆ ಯಾಕಲ್ಲಿ ಸೇರಿಕೊಂಡ್ರು? ಇಲ್ಲಿ ಬಂದ ಮೇಲಾದರೂ ಕೂಡ ಒಂದೇ ಶರೀರದಲ್ಲಿದ್ದಾಗ ಬೇರೆ ಬೇರೆ ಪುರುಷರ ಸಂಪರ್ಕ ಅವ್ರಿಗೆ ಆಗುತ್ತೋ ಇಲ್ಲೋ, ಇದು ಎಲ್ಲ ವಿಚಾರವನ್ನು ಸ್ಫುಟತರವಾಗಿ ನಿರೂಪಣೆ ಮಾಡುತ್ತಾ ಎಲ್ಲ ಕಾಲಕ್ಕೂ ಎಲ್ಲರೂ ಎಡವುದವರೇ. ಅದು ಸ್ವಲ್ಪ ಚಿಕ್ಕದಾಗಿ ಎಡವಿರಬಹುದು ದೊಡ್ಡ ದೊಡ್ಡ ಅಧಿಕಾರಿಗಳು. ಇನ್ನು ಕೆಲವರು ಚಿಕ್ಕ ಚಿಕ್ಕದಾಗಿ ಅದನ್ನು ಭಗವಂತನನ್ನು ಬಿಡ್ತಾ ಇರೋರು, ಇನ್ನೂ ಕೆಳಗಿಳಿತಾ ಬೇಕಷ್ಟು ಭಗವಂತನ ದ್ರೋಹ ಮಾಡುವವರು ಹೀಗಿದ್ದಾರೆ. ಆದರೆ ಭೀಮಸೇನ ದೇವರಾಗಲಿ ದ್ರೌಪದಿ ದೇವಿಯರಾಗಲಿ ಎಲ್ಲೂ ಯಾವ ಹಂತದಲ್ಲೂ ಉನ್ನತ ಧರ್ಮದ ಭಾಗವತ ಧರ್ಮದ ಚ್ಯುತಿ ಇಲ್ಲ ಅವರಿಗೆ. ಇದರಿಂದಾಗಿ ಇಡೀ ಭಾರತವನ್ನು ನೋಡುವ ಕ್ರಮವನ್ನೇ ತಿದ್ದಿಕೊಟ್ರು. ಎಂತೆಂಥ ಪ್ರಸಂಗಗಳನ್ನು ದ್ರೌಪದಿ ದೇವಿಯರದ್ದಂತೂ ಅವರ ವಸ್ತ್ರಾಪಹರಣವನ್ನು ಮಾಡಿದಾಗಲೂ ಭಗವಂತ ವಸ್ತ್ರ ಕೊಡಲಿ ಅಂತ ಅವನು ಹಿಡಿದರೆ ಹೊರತು ಶಾಪ ಕೊಡಲಿಲ್ಲ. ಇದು ಒಂದು ಭಾಗವತ ಧರ್ಮ ಅಂದಿದ್ದಾರೆ. ಸಿಟ್ಟು ಬಂತು, ಥಟ್ಟನೆ ಬೈದು ಬಿಡೋದು, ಥಟ್ಟನೆ ಹೊಡೆದು ಬಿಡೋದು, ಇದು ಸರಿಯಾದ ವಿವೇಕ ಇಲ್ಲದೆ ಇರುವವರು ಮಾಡೋ ಕೆಲಸ. ಶಾಪ ಕೊಡೋದೇನು ತಪ್ಪು? ಎಲ್ರಿಗೂ ಶಾಪ ಕೊಡ್ಲಿಕ್ಕೆ ಬರೋಲ್ಲ, ಅಥವಾ ಕೊಟ್ಟವರ ಶಾಪ ಎಲ್ಲ ನಿಜ ಆಗೋಲ್ಲ. ಅಂದಿದ್ದಾರಲ್ಲ, ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಶಾಪ ಅನುಗ್ರಹದಲ್ಲಿ ಇವರು ಶಕ್ತರು. ಇಷ್ಟೇ ವಿಚಾರ. ಯಾರಿಗೆ ಶಾಪ ಕೊಡಬೇಕು ಅವ್ರು ಕೊಡಬೇಕು, ಯಾರಿಗೆ ಕೊಡಬಾರದು ಅವರು ಕೊಡಬಾರದು. ಕಂಡಲ್ಲಿ ಶಾಪ ಕೊಡೋದು ಕೂಡ ಒಂದು ದೌರ್ಬಲ್ಯ. ತನಗೇನೋ ನ್ಯೂನತೆ ಬಂತು, ಏನೋ ಕೊರತೆ ಆಯಿತು ಯಾರಿಂದಲೂ, ಥಟ್ಟನೆ ಶಾಪ ಇಟ್ಟರೆ ಅದು ಅನರ್ಥ ಅಂತಂದಿದ್ದಾರೆ. ಹಾಗೆ ದ್ರೌಪದಿ ದೇವಿಯರು ಕೂಡ ಅಲ್ಲಿ ಶಾಪ ಪ್ರದಾನ ಮಾಡಿದರೆ ಸುಟ್ಟೇ ಹೋಗ್ತಿದ್ರು. ತಮ್ಮ ಶಕ್ತಿ ಬಳಕೆ ಮಾಡಲಿಲ್ಲ. ಭಗವದಿಚ್ಛಾವನ್ನು ಅರ್ಥ ಮಾಡಿಕೊಂಡು ಇನ್ನಷ್ಟು ಬೆಳೆದಾಗ ಭಗವಂತ ಹೊಡಿತಾನೆ. ನಿಯಾಮಕ ಅವನಿದ್ದಾಗ ನಾ ಮಾಡಿದರೆ ಅದು ತಪ್ಪಾಗುತ್ತೆ. ಹೌದ್ರಿ, ಕಾನೂನು ಬೇರೆ ಇದ್ದಾಗ, ನಿಯಂತ್ರಣ ಮಾಡುವವರಿದ್ದಾಗ, ನಮ್ಮಲ್ಲೇ ಅಂತ ಅಲ್ಲ ಕಾನೂನು ಕೈಗೆ ತಗೋಬೇಡ ಅಂತ, ಆ ಕೆಲಸ ನಾವೇ ಮಾಡಿದರೆ, ಯಾರಿಗೂ ಪಿಸ್ತೂಲ್ ತೊಗೊಂಡು ಶೂಟ್ ಮಾಡಿಬಿಟ್ರೆ, ಬಂಧೀಖಾನೆಗೆ ತೊಗೊಂಡು ಹೋಗಿ ನಾವೇ ಹೋಗಿದ್ರೆ ನಮಗೆ ಹೇಗೆ ಅಪರಾಧವೋ ಆ ಕ್ರಮದಲ್ಲಿ ಮಾಡುವವರೇ ಮಾಡಬೇಕಾದ ಕೆಲಸ ಮಾಡಬೇಕು. ಇನ್ನಂತೂ ಶಾಪ ಕೊಡೋದನ್ನು ಬೈದಿದ್ದಾಳೆ ಲಕ್ಷ್ಮೀದೇವಿ. ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು ಲಲನೆಯನಿವರು ಒಲಿಸುವರೇ. ಥಟ್ಟನೆ ಶಾಪ ಕೊಟ್ಟು ಬಿಡ್ತಾರೆ, ಇವರು ಪ್ರಯೋಜನ ಇಲ್ಲ ಅಂತಂದು. ಅಂದರೆ ವಿವೇಕ ಪುರಸ್ಸರವಾದ ಶಾಪ ಯೋಗ್ಯವೇ, ಅದೂ ಇಲ್ಲದೇ ಇರೋದು ಶಾಪ ಪ್ರದಾನವೇ ಇಲ್ಲ, ಎಲ್ಲ ಭಗವಂತನಿಗೆ ವಿನಿಯೋಗ ಮಾಡುವುದು ಮಹಾಭಾಗವತ ಧರ್ಮ ಇತ್ಯಾದಿ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಪ್ರಾಸಂಗಿಕವಾಗಿ ನಿರೂಪಣೆ ಮಾಡಿ ಹಿಂದಿನ ಅಧ್ಯಾಯದಲ್ಲಿ ಗುರುದಕ್ಷಿಣೆಯನ್ನು ತಂದ ಪ್ರಕರಣವನ್ನು ವರ್ಣನೆ ಮಾಡಿದ್ದಾರೆ. ಅಭ್ಯಾಸ ಮಾಡಿದವರಲ್ಲೆಲ್ಲ ಅರ್ಜುನ ಶ್ರೇಷ್ಠ, ಅಭ್ಯಾಸ ಮಾಡದೇ ಇದ್ದವರಲ್ಲೂ ತಗೊಂಡ್ರೆ ಸಹಜವಾಗಿ ಭೀಮಸೇನ ದೇವರು ಅತ್ಯಂತ ಶ್ರೇಷ್ಠರು. ಅಂತಹ ಭೀಮಾರ್ಜುನರನ್ನೇ ಮುಂದುಬಿಟ್ಟು ದ್ರೋಣಾಚಾರ್ಯರು ತಮ್ಮ ಕಾರ್ಯ ಸಾಧನೆ ಮಾಡಿಕೊಂಡರು. ಮೇಲ್ನೋಟಕ್ಕೆ ಏನೋ ಅವರವರ ವೈಯಕ್ತಿಕವಾದ ವಿರೋಧ ಅಂತ ಅಷ್ಟೇ ಅನಿಸಿರಬೇಕು. ಇದು ಒಂದೇ ಪ್ರಕರಣ. ಅಶ್ವತ್ಥಾಮಾಚಾರ್ಯರು ಹಾಲನ್ನು ಕೇಳಿದ್ದು ಅಷ್ಟೇ, ಇಡೀ ಭಾರತದ ಯುದ್ಧಕ್ಕೆ ಅದು ಮೂಲ. ಅವರು ಹೋಗಿ ಪರಶುರಾಮ ದೇವರಲ್ಲ ಅಧ್ಯಯನ ಮಾಡಿದ್ದು. ಅಧ್ಯಯನ ಆದಮೇಲೆ ಒಂದು ಆಕಳು ಕೊಡಪ್ಪ ಅಂತ ತನ್ನ ಬಾಲ್ಯ ಸ್ನೇಹಿತ ಸಹಪಾಠಿ ಒಟ್ಟಿಗೆ ಭರದ್ವಾಜ ಋಷಿಗಳಲ್ಲಿ ಓದ್ತಾ ಇದ್ದವರು ದ್ರೋಣಾಚಾರ್ಯರು ಮತ್ತು ಅಲ್ಲಿದ್ದ ದೃಪದ ರಾಜ ಅದನ್ನು ನಿರಾಕರಣೆ ಮಾಡಿದ್ದು. ಅದನ್ನು ರಾಜರಿದ್ದರೆ ಮಾತ್ರ ಆಗ್ತದೆ, ಅರಾಜರಿಗೆ ನನ್ನ ಸಖ್ಯ ಬರಲ್ಲ, ಸಖ್ಯಪೂರ್ವಂ ಕಿಮಸ್ತಿಮೇ ಅಂತ ಕೇಳಿ ಅಪಮಾನ ಮಾಡಿ ಕಳಿಸಿದ್ದ. ಅದಕ್ಕೆ ಸರಿಯಾಗಿ ರಾಜಕುಮಾರರು ಕೂಡ ಒಳ್ಳೆ ವಿದ್ಯಾಭ್ಯಾಸದ ಹಂತಕ್ಕೆ ಬಂದಿರುವವರು. ಕೃಪಾಚಾರ್ಯರಲ್ಲಿ ಶಸ್ತ್ರಗಳನ್ನು ಕಲ್ತಿದ್ರೂ ಅಸ್ತ್ರವಿದ್ಯೆಯನ್ನ ಮಂತ್ರೋಪದೇಶವನ್ನು ದ್ರೋಣಾಚಾರ್ಯರು ಮಾಡಿ ಯಾರ್ಯಾರಿಗೆ ಯಾವ್ಯಾವ ವಿದ್ಯೆ ಕೊಡಬೇಕು ಪರಿಪೂರ್ಣ ಅವರನ್ನು ಸಿದ್ಧಪಡಿಸಿದಂತಹ ಕ್ರಮ. ಅದರ ಪರೀಕ್ಷಾ ನಡಿಬೇಕಾಗಿತ್ತು. ಪರಶುರಾಮ ದೇವರನ್ನು ಕರ್ಕೊಂಡು ಬಂದು ಪರೀಕ್ಷೆಯನ್ನು ನಡೆಸಿ ದೃಪದರಾಜನನ್ನು ಎಳೆದ ಕಾಲಿಗೆ ಹಾಕ್ಕೊಂಡು ಇದನ್ನೇ ನಿಮಿತ್ತ ಮಾಡಿ ಯಾಜೋಪಯಾಜರನ್ನ ಹಿಡಿದು ವರ್ಷಗಟ್ಟಲೆ ತಪಸ್ಸು ಮಾಡಿ ಅವರ ಜೊತೆಯಲ್ಲೇ ಇದ್ದು ಒಲಿಸಿಕೊಂಡು ನನಗೆ 2 ಮಕ್ಕಳು ಬೇಕು,
ಒಂದು ಗಂಡು ಒಂದು ಹೆಣ್ಣು. ಅದರಲ್ಲಿ ಹೆಣ್ಣು ಅರ್ಜುನನಿಗೆ ಕೊಡಲಿಕ್ಕೆ, ಗಂಡು ಅರ್ಜುನನ ಗುರುಗಳನ್ನು ಕೊಲ್ಲಿಕ್ಕೆ, ದ್ರೋಣಾಚಾರ್ಯರನ್ನು ಕೊಲ್ಲಿಕ್ಕೆ. ಸಾಧಕರಿಗೂ ಮನಸ್ಸು ಹೇಗೆ ಜಾರ್ತದೆ ಅನ್ನೋದನ್ನು ತೋರಿಸಿದರು ಆಚಾರ್ಯರ. ಆ ಪ್ರಸಂಗ ಹೇಳಬೇಕಾಗಿದ್ದರೆ ಇನ್ನೇನು ಕಾರಣ ಇಲ್ಲ, ಭಗವದಿಚ್ಛಾ ಅಂದು ಅಷ್ಟೇ. ಆ ಕ್ರಮದಿಂದಾಗಿ ತನ್ನ ವೈರವನ್ನು, ಇಬ್ಬರು ಸ್ನೇಹಿತರನ್ನು ಅಷ್ಟೇ ದೃಷ್ಟಿ ಇಟ್ಟುಕೊಂಡು ಒಬ್ಬ ಕ್ಷತ್ರಿಯ ಬ್ರಾಹ್ಮಣೋತ್ತಮರ ಮೇಲೆ ವೈರ ಸಾಧಿಸ್ತಾ ಇದ್ದಾರೆ. ಇಂಥದ್ದು ಆ ಕಾಲದಲ್ಲಿ ಯಾವಾಗ ಗುರುದಕ್ಷಿಣಾವನ್ನು ಕೂಡ ಗಳಿಸಿದ್ರು, ಆಗ ಜರಾಸಂಧಾದಿಗಳ ಭಯಗ್ರಸ್ತರಾದ ರಾಜರನ್ನು ತಮ್ಮ ಕಡೆ ಎಳ್ಕೊಂಡು ಭೀಮಾರ್ಜುನರು ಧರ್ಮರಾಜನಿಗೆ ಪಟ್ಟ ಕಟ್ಟಿದ್ದಾಯಿತು. ಭೀಮಾರ್ಜುನರು ಎಲ್ಲ ಕಡೆಯಲ್ಲೂ ಯುದ್ಧಕ್ಕೆ ಹೋಗೋದು, ಆ ಸಂಪತ್ತನ್ನೆಲ್ಲ ತಂದು ಧರ್ಮರಾಜನ ಕಾಲಿಗೆ ಹಾಕೋದು. ಇದನ್ನು ನೋಡಿ ಸಹಿಸಲಿಕ್ಕಾಗದೆ ದುರ್ಯೋಧನ ಏನು ಮಾಡಿದ ಆ ಪ್ರಕರಣವನ್ನು ಹೇಳ್ತಾರೆ. ಆದಿಪರ್ವದಲ್ಲೇ ಬಂದಂತಹ ಉತ್ತರ ಪ್ರಕರಣ. ಆ ಪ್ರಕರಣವನ್ನು ಇಲ್ಲಿ ತೋರಿಸಲಿಕ್ಕೆ, ಅಂದರೆ ಮುಂದೆ ಅರಗಿನ ಮನೆಯ ಪ್ರಕರಣಕ್ಕೆ ಬೇಕಾದ ಅವತರಣಿಕೆಯನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆ ಪ್ರಸಂಗವನ್ನು 19 ಅಂದರೆ 1 ಊನವಾದ 20 19 ಅಂತ 19 ಕೂಗೋಲ್ಲ, ಹೀಗೆ ಕೂಗ್ತಾರೆ ಲೆಕ್ಕಾಚಾರ. ಅಂಥ ಅಧ್ಯಾಯದಲ್ಲಿ ಇದನ್ನು ತೋರಿಸಿಕೊಡ್ತಾರೆ. ಏವಂ ಶುಭೋಚ್ಚ ಗುಣವತ್ಸು ಜನಾರ್ದನೇನ ಯುಕ್ತೇಶು ಪಾಂಡುಷು ಚರತ್ ಸ್ವಧಿಕಂ ಶುಭಾನಿ ನಾಸ್ತಿಕ್ಯ ನೀತಿಮಖಿಲಾಂ ಗುರುದೇವತಾದಿ ಸತ್ಸ್ವಂಜಸೈವ ಜಗೃಹು ಧೃತರಾಷ್ಟ್ರಪುತ್ರಾ. ಯದ್ಯಪಿ ಇಲ್ಲಿ ಒಂದೊಂದು ಶಬ್ದನೂ ಮಹಾಭಾರತದ ಅನೇಕ ಪದ್ಯಗಳಿಗೆ ನಿರ್ಣಾಯಕ. ಇಲ್ಲಿ ಒಂದೊಂದು ಶಬ್ದ ಇದೆ, ಇಲ್ಲ ಅದಕ್ಕೆ ಒಂದು ಬಹಳ ಸೊಗಸಾದ ಶಬ್ದ ಇದೆ, ಧೃತರಾಷ್ಟ್ರ ಪುತ್ರಾಹ ಅಂತಂದಿದ್ದಾರೆ. ಬಹಳ ಸೊಗಸಾದ ಶಬ್ದ ಅದು. ವಾಸ್ತವಿಕವಾಗಿ ಅಲ್ಲಿ ಬಂದ ಪ್ರಕರಣ ಏನು? ಪ್ರತಿನಿತ್ಯದಲ್ಲೂ ಅಲ್ಲಿ ಇಲ್ಲಿ ಐಶ್ವರ್ಯ ತಂದು ಹಾಕಬೇಕು. ಎಲ್ಲಿ ನೋಡಿದ್ರು ಸುತ್ತಮುತ್ತಲು ಎಲ್ಲೂ ಹೋಗಿ ಕೇಳಿದ್ರು ಎಲ್ಲ ಕಡೆ ಇವರದ್ದೇ ಸುದ್ದಿ, ಪಾಂಡವರದ್ದೇ ಸುದ್ದಿ. ಏನು ಸಾಮ್ರಾಜ್ಯ ರೀ, ಎಂಥ ರಾಜರು, ಎಂಥ ರಾಜಕುಮಾರರು, ಪಾಂಡುರಾಜನ ಕೀರ್ತಿಯನ್ನು ಮೆರೆಸ್ತಾರೆ ಇವರೆಲ್ಲ, ಹಾಗೇ ಇದ್ದಾರೆ ಧರ್ಮಿಷ್ಠರು. ಇವ ರಾಜ್ಯದಲ್ಲಿ ಇನ್ನಷ್ಟು ನಾವು ಧರ್ಮಿಷ್ಠರಾಗಿ ಬದುಕ್ತೇವೆ, ನಾವು ಬಹಳ ಪುಣ್ಯ ಮಾಡಿದ್ದೇವೆ, ಇಲ್ಲಿ ಹಿಂಗೆ ಮಾತಾಡ್ತಾರೆ. ಎಲ್ಲೂ ಹೋದ್ರು ಭಾರತದಲ್ಲಿ ತುಂಬ ವಿವರಿಸಿದ್ದಾರೆ ಇದನ್ನು. ಹೀಗೆ ಎಲ್ಲಿ ಹೋದರೂ ಅದೇ ಕೀರ್ತಿ. ದುರ್ಯೋಧನಾದಿಗಳು ಒಟ್ಟಿಗೆ ಅವರು ಇರೋದು 100 ಜನ, ಒಬ್ಬರೂ ಅವರ ಹೆಸರು ತಗೊಳ್ಳೋಲ್ಲ. ಸಮಾನ ಯೋಗ್ಯತಾಪನ್ನರು ಅಂತ ಪ್ರಸಿದ್ಧಿ ಇದೆ. ಇವರನ್ನು ಹೊಗಳ್ತಾರೆ, ಅವರ ಬಗ್ಗೆ ಯಾರು ಮಾತಾಡೋಲ್ಲ. ಇದಕ್ಕಿನ್ನ ಅಪಮಾನ ಏನು ಬೇಕು? ದುರ್ಯೋಧನ ಪ್ರತಿನಿತ್ಯ ಈ ಮಾತುಗಳನ್ನು ಕೇಳಿ 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 ಅದು ಕಳಿಸ್ತಿದ್ದ. ಮತ್ತೆ ಈ ದೇಶದಲ್ಲಿ ಏನಂತಾರೆ, ಈ ಪ್ರದೇಶದಲ್ಲಿ ಇಲ್ಲಿ ಯಾರೇನಂತಾರೆ, ತನ್ನ ಕಡೆಯವರನ್ನೆಲ್ಲ ಬಿಟ್ಟಿರ್ತಿದ್ದ. ಮತ್ತೆ ಅಲ್ಲೆಲ್ಲ ಕಳಿಸೋದು. ಕಳಿಸಿದಾಗಲೇ ಅವ್ರು ಯಾರು ಉಪಯೋಗ ಇಲ್ಲ ಬಿಡ್ರಿ, ಆ ಹುಡುಗರೇನು ಪ್ರಯೋಜನ ಇಲ್ಲ, ಕಲ್ತಿದ್ದ ಅಷ್ಟೇ ಇದೆ ಅಂತವರು. ಇವರಿಬ್ಬರಿದ್ದಾರೆ ನೋಡಿ, ಅಸಾಧ್ಯ ಇದ್ದಾರೆ ಭೀಮಾರ್ಜುನರು, ಹಿಂಗೆ ಮಾತಾಡಬೇಕು. ಹೋದಲ್ಲೆಲ್ಲ ಬರೀ ಅದೇ ಸುದ್ದಿ. ಯಾವಾಗ ಇದನ್ನು ಕೇಳಿ ಕೇಳಿ ಪ್ರತಿನಿತ್ಯದಲ್ಲೂ ಕೂಡ ದುಃಖ ಪಡ್ತಾ ಇದ್ದ, ಅನ್ನ ಸೇರ್ತಾ ಇರಲಿಲ್ಲ, ಸ್ವರಗಲಿಕ್ಕೆ ಶುರುವಾದನಂತೆ. ದುರ್ಯೋಧನ ಪ್ರತಿನಿತ್ಯ ಸ್ವರಗುತ್ತಿದ್ದಂತೆ. ಇದನ್ನು ನೋಡಿ ಆ ಕಾಲಕ್ಕೆ ಶಕುನಿ ತನ್ನ ಗುರುವನ್ನು ಕರೆಸ್ತಾನೆ. ಶಕುನಿ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದ. ಸೌಬಲ ತನ್ನ ಗುರುವನ್ನು ಕರೆಸ್ತಾನೆ. ಅವನನ್ನು ವರ್ಣನೆ ಮಾಡುತ್ತಾರೆ. ಏವಂ ಶುಭೋಚ್ಚ ಗುಣವತ್ಸು ಜನಾರ್ದನೇನ. ಜನಾರ್ದನ ಅಂದರೆ ಕೃಷ್ಣ ಪರಮಾತ್ಮ. ಆ ಕೃಷ್ಣ ಪರಮಾತ್ಮನ ಅನುಗ್ರಹ ಮತ್ತು 3 ರೂಪ ಇದೆ ಇಲ್ಲಿ. ಒಂದು ಕೃಷ್ಣ, ಪರಶುರಾಮ, ಬಾದರಾಯಣ, 3 ರೂಪಗಳಿಂದಲೂ ಕೂಡ ಯುಕ್ತೇಶು ಪಾಂಡುಷು ಚರತ್ ಸ್ವಧಿಕೇಶು ಶುಭಾನಿ. ಯೋಗ್ಯವಾದ ಮಾರ್ಗದಲ್ಲಿ ಧರ್ಮಿಷ್ಠರಾಗಿ ಕ್ಷತ್ರಿಯರ ಪ್ರತಿನಿತ್ಯ ಹೇಗೆ ಬಾಳಬೇಕು, ಪರಿಪೂರ್ಣ ಧರ್ಮವನ್ನು ಆಚರಣೆಗೆ ತಂದಿದ್ದಾರೆ. ಆಗ ಗುರುದೇವತಾದಿ ಸತ್ಸು, ಗುರುಗಳು ದೇವತೆಗಳು ಇವರೆಲ್ಲ ಇದ್ದಾಗಲೂ ಧೃತರಾಷ್ಟ್ರಪುತ್ರಾಹ ನಾಸ್ತಿಕ್ಯ ನೀತಿ ಮಖಿಲಾಂ, ನಾಸ್ತಿಕ್ಯ ನೀತಿಯನ್ನು ಉಪದೇಶ ಪಡೆದರಂತೆ. ದೇವರಿಲ್ಲ, ದಿಂಡ್ರಿಲ್ಲ, ಇಲ್ಲ 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 ಅನ್ನೋದು, ಧರ್ಮಾದಿಗಳು ಯಾವುದೂ ಇಲ್ಲ, ವಿಹಿತ ಕರ್ಮ ಇಲ್ಲ, ಸತ್ಯ ಇಲ್ಲ, ಹೀಗೆ ಇಲ್ಲ ಇಲ್ಲ ಅಂತ ಹೇಳುವ ನೀತಿ ಏನಿದೆ ಅದು ನಾಸ್ತಿಕ್ಯ ನೀತಿ. ಧರ್ಮಾದಿಕಂ ನಾಸ್ತಿ ಇತಿ ಯಾ ನೀತಿ ಬ್ರವೀತಿ, ಆ ನೀತಿಯನ್ನು ನಾಸ್ತಿಕ್ಯ ನೀತಿ ಅಂತಂತಾರೆ.
ಆ ನೀತಿಯನ್ನು ಕೇಳಿದ್ರಂತೆ. ಯಾರು? ಧೃತರಾಷ್ಟ್ರಪುತ್ರಾಹ ಅಂದ್ರು. ಯಾರಿಂದ? ನಾಮ್ನಾ ಕಲಿಂಗ ಇತಿ ಚಾಸುರಕೋ ದ್ವಿಜೋಭೂತ್ ಶಿಷ್ಯಸ್ವರೇತರ ಗುರೋ ಶಕುನೇರ್ಗುರು ಸಹ ನೀತಿಂಸ ಕುತ್ಸಿತತಮಾಂ ಧೃತರಾಷ್ಟ್ರಪುತ್ರೇಶ್ವಾಧಾತ್ ರಹೋವಚನತಃ ಶಕುನೇ ಸಮಸ್ತಾಂ. ಶಕುನಿಗೆ ಗುರು, ಶುಕ್ರಾಚಾರ್ಯರ ಶಿಷ್ಯ. ದೈತ್ಯ ಗುರುಗಳಿಗೆ ಶಿಷ್ಯ ಅಂದ್ರೆ ಶುಕ್ರಾಚಾರ್ಯರ ಶಿಷ್ಯ, ಶಕುನಿಗೆ ಗುರು. ಹೆಸರು ಭಾರತದಲ್ಲಿ ಬೇರೆ ಬೇರೆ ಕ್ರಮದಲ್ಲಿದೆ. ಆಚಾರ್ಯರು ಉಲ್ಲೇಖ ಮಾಡಿದ್ದು ಕಲಿಂಗ ಅಂತ, ಅಲ್ಲಿ ಕಣಿಂಕ ಅಂತ ಉಲ್ಲೇಖ ಮಾಡಿದ್ದು ಇದೆ. ಕಲಿಂಗ ಅಂತಾನೆ ಆಚಾರ್ಯರು ಪ್ರಯೋಗ ಮಾಡುತ್ತಾರೆ. ಅದೊಂದು ನಿರ್ಣಯ ಅಂತ ಇಟ್ಕೊಳ್ಬಹುದು. ಕರ್ಕೊಂಬಂದಿರಂತೆ ಧೃತರಾಷ್ಟ್ರನಿಗೆ ಪರಿಚಯ ಮಾಡಿಸ್ತಾರೆ. ಬಹಳ ನೀತಿ ಕುಶಲರು ಇವರು, ತುಂಬ ಒಳ್ಳೆ ನೀತಿ ಹೇಳ್ತಾರೆ. ಇವ್ರದ್ದೊಂದು ಸ್ವಲ್ಪ ಉಪನ್ಯಾಸ ಕೇಳೋಣ ಅಂತ ಕರೆಸಿದ್ರು. ಇವ್ರು ಏನೇನೋ ಮಾತಾಡ್ತಾರಂತೆ, ಸ್ವಲ್ಪ ಕೇಳೋಣ. ಧೃತರಾಷ್ಟ್ರ ಅಂದ್ ಬೇಡಪ್ಪ, ಅದೆಲ್ಲ ಯಾಕೆ ಕೇಳಬೇಕು ಅಂದ್ರೆ, ಇಲ್ಲ ಇಲ್ಲ ನಮಗೋಸ್ಕರ ಕೇಳಬೇಕು, ಶಕುನಿ ಬಹಳ ಹೇಳಿದ್ದಾನ ಅವ್ರ ಬಗ್ಗೆ, ಒಳ್ಳೆ ನೀತಿ, ರಾಜ್ಯವನ್ನು ಸುಭಿಕ್ಷೆ ಮಾಡಬಹುದು ಅಂತಹ ನೀತಿಯನ್ನು ಉಪದೇಶ ಮಾಡುತ್ತಾರೆ, ಕೂತು ಕೇಳೋಣ ಅಂತ ಎಲ್ಲ ಸೇರಿಸಿದ್ರು. ಅಲ್ಲಿ ಧೃತರಾಷ್ಟ್ರನೂ ಕೇಳಿದ್ದಾನೆ. ಆಚಾರ್ಯ ಅಂತಾರೆ ಧೃತರಾಷ್ಟ್ರ ಕೇಳಿದ ಅಂತ ಅಲ್ಲಿಲ್ಲ, ಧೃತರಾಷ್ಟ್ರ ಪುತ್ರ ಅಂದು. ಅವ್ರು ಮಾತ್ರ ಕೂತು ಕೇಳಿದ್ದು. ಯಾಕೆಂದ್ರೆ ಧೃತರಾಷ್ಟ್ರ ಇದು ಯಾವುದಕ್ಕೂ ಅನುಮೋದನೆ ಕೊಡೋಲ್ಲ. ಅದು ಮೂಲ ಭಾರತ ನೋಡಿದ್ದವ್ರಿಗೆ ಗೊತ್ತಾಗ್ತದೆ. ಅದಕ್ಕೆ ಬರೀ ಅಷ್ಟೇ ಹೇಳಿಬಿಟ್ರು, ಧೃತರಾಷ್ಟ್ರ ಪುತ್ರ ಜಗರುಹು. ಅವರು ಮಾತ್ರ ತಗೊಂಡ್ರು, ಕೇಳಿದ್ದಾದ್ರೂ ಅದನ್ನು ಹಿಡಿಲಿಲ್ಲ ಈತ, ಅದನ್ನು ತೋರಿಸಿಕೊಡ್ತಾ ಎಲ್ಲ ಅಂತಾರೆ. ನೀತಿಂಸ ಕುತ್ಸಿತ ತಮಾಂ, ಅತ್ಯಂತ ಕೆಟ್ಟ ನೀತಿ. ಎರಡು ನೀತಿಗಳಿದ್ದಾವೆ ಭಾರತದಲ್ಲಿ, ಇಡೀ ಮಹಾಭಾರತದಲ್ಲೇ ಒಳ್ಳೆ ಎರಡು ನೀತಿ ಸಾಹಿತ್ಯ, ತುಂಬಾ ದೊಡ್ಡದಲ್ಲ ಮತ್ತೆ. ಇದೊಂದು ಒಂದೂವರೆ 2 ಅಧ್ಯಾಯ. ಅದರಂತೇನೆ ಇನ್ನೊಂದು ನೀತಿ ಇದೆ, ಅದು ವಿದುರ ನೀತಿ. ಯಂ ನೈತಿಕಂ ವೈದುರಿಕಂ ವದಂತಿ. 2 ನೀತಿಗಳು ಇಡೀ ದೇಶವನ್ನು ಬದಲಾಯಿಸಬಹುದಾದ ನೀತಿ. ಒಬ್ಬ ವ್ಯಕ್ತಿ ಈ ನೀತಿಯನ್ನು ಸರಿಯಾಗಿ ಹಿಡಿದಂತಹ ಒಬ್ಬ ವ್ಯಕ್ತಿ ದೇಶವನ್ನು ಪೂರ್ಣ ಬದಲಾಯಿಸಬಹುದು. ವಿದುರ ನೀತಿಯನ್ನು ಹಿಡಿಕೊಂಡ್ರೆ ದೇಶದಲ್ಲಿ ಎಲ್ಲೂ ದುರ್ಭಿಕ್ಷೆ ಇರೋಲ್ಲ, ಅಧರ್ಮ ಇರೋಲ್ಲ. ಹಾಗೆ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ದೇಶವನ್ನು ಬದಲಾಯಿಸಬಹುದು. ಹಾಗೆ ಕಣಿಂಕ ನೀತಿ ಅಥವಾ ಕಳಿಂಗ ನೀತಿ, ಈ ನೀತಿಯನ್ನು ಇಟ್ಟುಕೊಂಡ್ರೆ ಸುಭಿಕ್ಷವಾದ ಇಡೀ ದೇಶವನ್ನ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಪ್ರದೇಶವನ್ನ ದೇಶವನ್ನ ಹಾಳುಗೆಡಬಹುದು. ಇದಂತಹ ನೀತಿ. ಅದಕ್ಕೆ ಕುತ್ಸಿತ ತಮಾಮ್ ಅಂತಂದ್ರು. ಕುತ್ಸಿತ ಅಂದ್ರೆ ಕೆಟ್ಟದು, ಅತ್ಯಂತ ಕೆಟ್ಟು ಕೊಳಕಾಗಿ ಹೋಗಿರುವಂತಹ ನೀತಿಯನ್ನ ಕೂತು ಆಗ ಕೇಳ್ತಾರೆ. ಏನೇನು ಉಪದೇಶ ಮಾಡಿದ ಅಲ್ಲಿ ಅದನ್ನ ರಹೋವಚನತಃ ಶಕುನೇ ಸಮಸ್ತಾಂ. ಶಕುನಿ ಬಂದು ಅಸಾಧ್ಯವಾಗಿ ಹೊಗಳಿ ದೊಡ್ಡ ದೊಡ್ಡ ಆಸನ ಕೊಟ್ಟು ಅವರಿಗೆ ಪೂಜಾ ಮಾಡಿ ಕರೆದು ಕೂಡಿಸಿಕೊಂಡು, ಇವರಿಷ್ಟೇ ಜನ ಇರಬೇಕು, ಇವು 100 ಜನ ಹುಡುಗರು, ಜೊತೆಯಲ್ಲಿ ಶಕುನಿ, ಧೃತರಾಷ್ಟ್ರ, ತಮ್ಮ ಕಡೆಯವರು ಯಾರೋ ಒಂದು 3-4 ಜನ ಅಷ್ಟೇ. ಒಂದು ದೊಡ್ಡ ಸಭಾಮಂದಿರದಲ್ಲಿ ಇಷ್ಟು ಮಾತ್ರ ಜನ ಕೂತ್ಕೊಂಡು ಹೀಗೀಗೆ ಮಾಡ್ರಿ ಅಂತ ರಹಸ್ಯದಲ್ಲಿ ವಿಚಾರ ಹೇಳ್ತಾನೆ. ಏನು ಹೇಳಿದ ಅಲ್ಲಿ? ತುಂಬಾ ದೊಡ್ಡ ನೀತಿ ಇದೆ, ಅದು ಅಧ್ಯಾಯಗಟ್ಟಲೆ ವರ್ಣನೆ ಮಾಡಿದ್ದಾರೆ. ಅದನ್ನು ಆಚಾರ್ಯರು ಒಂದೇ ಪದ್ಯದಲ್ಲಿ ಸಂಗ್ರಹ ಮಾಡಿದರು. ಅದೆಲ್ಲದರ ಸಾರಾಂಶ ಏನು? ಛದ್ಮೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯಾ ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂ ಚ ಧರ್ಮಾದಿ ಕಾರ್ಯಮಪಿ ಯಸ್ಯ ಮಹೋಪದಿ ಸ್ಯಾತ್ ಶ್ರೇಷ್ಠಸ್ಸ ಏವ ನಿಖಿಲಾಸುರ ದೈತ್ಯ ಸಂಘಾತ್. ಇಷ್ಟ ಅಂದಿದ್ದಾರೆ ಅದನ್ನು. ಛದ್ಮೈವ, ಧರ್ಮಾನುಷ್ಠಾನ ಮಾಡಬೇಕು ಅಂದ್ರು. ಗುರುಗಳು ದೇವತಾ ಮುಂತಾದವರ ಆರಾಧನೆಯನ್ನ ಮಾಡ್ರಿ ಅಂತಂದರೆ ಮೇಲ್ನೋಟಕ್ಕೆ ಮಾಡ್ತಿರ್ಬೇಕು. ಕೆರೆನೋ ಬಾವಿನೋ ಅದು ಇದು ಕಟ್ಸೋದು, ಏನು ದಾನ ಏನು ಧರ್ಮ ಇವೆಲ್ಲ ಮಾಡ್ತಿರ್ಬೇಕು. ಆ ಕೆರೆಗಿರಿಯೆಲ್ಲ ಕಟ್ಟಿಸಿ ನಾವಿಷ್ಟು ಮಾಡಿದ್ವಿ ಅಂತ ಹೆಸರು ತಗೊಳ್ಳಿಕ್ಕೆ ಅಲ್ಲಿ ಹೆಸರು ಹಾಕಿಸಿಬಿಡ್ಬೇಕು. ಅದಾದ ಮೇಲೆ ಅಲ್ಲಿ ಆ ನೀರು ತಗೊಳ್ಳಿಕ್ಕೆ ಬರ್ತಾರಲ್ಲ ಅವರ ಹತ್ರ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡಬೇಕು. ರೋಡ್ ಮಾಡಿಬಿಡ್ತಾರೆ. ರೋಡ್ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಿರುತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಬರೋರೆಲ್ಲ ಟೋಲು ಅಂತ ಕಿತ್ತು ಬಿಡೋದು. ಎಷ್ಟು ಬಂದು ಹೋಗುತ್ತದೋ? ಇದಕ್ಕೆ ಕೋಟಿ ಪಟ್ಟು ಅಧಿಕ ಸುರಿತಾನೆ ಇರುತ್ತೆ ಕಡೆ ತನಕ. ನಾವೆಷ್ಟು ಉಪಕಾರ ಮಾಡಿಲ್ವಾ ಅಂತ ಅನ್ನೋದು ಎಲ್ಲ ಇವತ್ತಿನ ನೀತಿನೇ, ಅದು ಇನ್ನೇನು ಬೇರೆ ಅಲ್ಲ. ಮತ್ತೆ ಹೀಗೆ ಅದನ್ನೆಲ್ಲ ಎದ್ದಾತದ್ದು ಮಾಡ್ತಿರ್ಬೇಕು. ಮತ್ತೆ ದೇವತಾ ಪೂಜಾ ಆರಾಧನಾ ಇವೆಲ್ಲ ಹೆಚ್ಚು ಮಾಡ್ತಿರ್ಬೇಕು. ನಿಜವಾಗಿಯೂ ಮಾಡಿರಬಾರದು. ಮತ್ತೆ ಛದ್ಮೈವ
ಮೇಲ್ನೋಟಕ್ಕಿರಬೇಕು, ಒಳಗಡೆಯಲ್ಲಿ ಯಾವುದು ಮಾಡಿರಬಾರದು. ಬೇಕಾಷ್ಟು ದಾನ ಕೊಡಬೇಕು. ದಾನ ಕೊಟ್ಟು, ನೋಡಪ್ಪ ನಿನ್ನ ಇಂತಿಂಥದ್ದೆಲ್ಲ ಅನರ್ಥ ಆಗಿದೆ, ನೋಡು ದೇಶಕ್ಕೆ ಇಷ್ಟು ತೊಂದರೆ ಆಗುತ್ತೆ ನಿನಗಿಷ್ಟು ಕೊಟ್ಟರೆ ಅಂತ ಹೇಳಿ ಒಬ್ಬ ದಾನ ಕೊಡಬೇಕು, ಇನ್ನೊಬ್ಬ ಹೋಗಿ ಕಿತ್ಕೊಂಡ್ಬರ್ತಿರ್ಬೇಕು ಅದನ್ನು. ಈ ಕ್ರಮದಿಂದಾಗಿ ದಾನ ಧರ್ಮಾದಿಗಳನ್ನು ಮಾಡಿಸ್ತಾ ಪರಮಂ ನ ಸುರಾಶ್ಚ ಪೂಜ್ಯಾ, ಎಂದಿಗೂ ಮನಸ್ಸಿಟ್ಟು ದೇವತೆಗಳು ಗುರುಗಳ ಆರಾಧನೆ ಮಾಡಬಾರದು. ಅವನು ಉಪದೇಶ ಮಾಡಿದ್ದೆ ಅದನ್ನು. ದೇವತಾರಾಧನಾದಿಗಳನ್ನು ಮಾಡೋದರಿಂದ ಯಾರಿಗೂ ಒಳಿತಾಗಿಲ್ಲ. ಅವರು ರುದ್ರಾದಿ ದೇವತೆಗಳನ್ನು ಹಿಡಿದವರದೆಲ್ಲ ಗತಿ ಏನಾಯಿತು? ಅದನ್ನು ಇದು ಪೂರ್ಣ ದೈತ್ಯರಿಗೆ ಸಂಬಂಧಪಟ್ಟ ಉಪದೇಶ ಇದು. ಅದನ್ನೆಲ್ಲ ಭಿನ್ನ ಭಿನ್ನ ಕ್ರಮದಲ್ಲಿದೆ ಭಾರತದಲ್ಲಿ. ಆಚಾರ್ಯರು ಅದರ ತಿರುಳೈ ತೆಕ್ಕೊಟ್ರು. ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂಚ. ಯಾರಿಗಾನ ಏನಾರು ತೊಂದರೆ ಆಗಿದ್ದರೂ ಹೋಗಬೇಕು, ಮೊದಲು ಹೋಗಿ ಅಳಬೇಕು. ನೀನೇ ಹೊಡೆದು ಬಡದು ಹಿಂಸೆ ಮಾಡಬೇಕು, ಮೊದಲು ಹೋಗಿ ನೀನೇ ಅಳಬೇಕು. ನೀನೇ ಹೋಗಿ ಹತ್ತಿ ಅಂತಂದ್ರೆ ಯಾರೋ ಮಾಡಿದ್ದು ಅಂತ ತಿಳ್ಕೋತಾರೆ, ಕೊಲೆ ಮಾಡಬೇಕು. ಅಷ್ಟೇ ಅಲ್ಲ, ಶತ್ರುಗಳನ್ನು ಎಂದೂ ಕೂಡ ಅರ್ಧರ್ಧ ಹೊಡೆದು ಬಿಡಬೇಡ ಅಂತಾನೆ. ಸ್ವಲ್ಪ ಚಿಕ್ಕ ಪುಟ್ಟ ಅಪರಾಧ ಮಾಡಿದ್ರು ಕೊಂದು ಬಿಡೋನು, ಉಳಿಸಲೇಬೇಡ. ಸ್ವಲ್ಪ ಅಪರಾಧ ಮಾಡಿದ್ರು ನಿನಗೆ ವಿರೋಧ ನಡ್ಕೊಂಡ ಕೊಂದು ಹಾಕಿಬಿಡು, ಅವ್ರಿಗೆ ಅದೇ ಶಿಕ್ಷೆ. ಅರ್ಧ ಹೊಡೆದು ಬಿಟ್ಟಿ ಅಂತಂದ್ರೆ ಯಾವತ್ತು ಬುಸುಗುಟ್ಟುತ್ತಾನೆ ಗೊತ್ತಿಲ್ಲ. ಸರ್ಪವನ್ನ ಅರ್ಧ ಕೊಂದು ಬಿಟ್ರೆ ಏನಾಗುತ್ತೆ? ಯಾವತ್ತೋ ನೀ ಸಾಯ್ತಿ, ಅದಾಗಬಾರದು. ಇವನ್ನೆಲ್ಲ ತುಂಬಾ ಉಪದೇಶ ಮಾಡಿದ್ದಾನೆ. ಇದನ್ನೆಲ್ಲ ಮಾಡ್ತಾ ಧರ್ಮಾದಿ ಕಾರ್ಯಮಪಿ ಯಸ್ಯ ಮಹೋಪದಿ ಸ್ಯಾತ್. ತುಂಬಾ ದೊಡ್ಡ ದೊಡ್ಡ ನಮ್ಮ ಕಾರ್ಯ ಸಾಧನೆ ಆಗೋದಾದರೆ ಧರ್ಮಾನುಷ್ಠಾನವನ್ನು ಮಾಡ್ರಿ, ತಪ್ಪಿಲ್ಲ. ಅದರಿಂದ ಕಂಡುಹಿಡಿಯೋದೇ ಬಹಳ ಕಷ್ಟ. ಬರೀ ಅಧರ್ಮ ಮಾಡ್ತಾರೆ, ಅಥವಾ ದೈತ್ಯರೆಗಳೆಲ್ಲ ಅಕರಾಳ ವಿಕರಾಳನೇ ಇರ್ತಾರೆ, ಅಧರ್ಮಿಷ್ಠರೇ ಆಗಿರ್ತಾರೆ ಅಂತಂದ್ರೆ ಕಣ್ಣು ಹಿಡಿದು ಬಿಡಬಹುದು ಸುಲಭ. ಧರ್ಮಿಷ್ಠರ ವೇಷವನ್ನು ಧಾರಣ ಮಾಡಿ ಮಹಾಧರ್ಮ ಮಾಡುವ ಸ್ಥಾನದಲ್ಲೇ ಬಂದು ಕುತ್ಕೊಂಡು ಏನ್ರಿ ಎಟ್ಟು ದಾನ, ಎಟ್ಟು ಧರ್ಮ, ಎಟ್ಟು ಪಾರಾಯಣ, ಎಟ್ಟು ಪಾಠ ಪ್ರವಚನ ನಡೆಸ್ತಾರೆ ಹೀಗೆ ಅಂತ ಇರೋದು. ಜರಾಸಂಧ ಎಷ್ಟು ಬ್ರಾಹ್ಮಣ ವತ್ಸಲ ಇದ್ದ. ಹಾಗೆ ವಿಚಾರ ಮಾಡ್ತಾ ಹೊರಟಾಗ ಮಾಡೋದು ಇಂತಹ ಕೆಲಸ, ಒಳಗಡೆಯಲ್ಲಿ ಎಲ್ಲ ದುರುದ್ದೇಶ. ಆಗ ಮಾತ್ರ ನಿಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಿಕ್ಕಾಗ್ತದೆ. ನಿಮ್ಮ ವಶರಾದವರು ಮಾತ್ರ ಉಳಿದಿರಬೇಕು. ಯಾವತ್ತೂ ಯಾರನ್ನೂ ನಂಬಬಾರದು. ನಂಬಿದರೆ ಯಾರು ಕೈ ಕೊಡ್ತಾರೆ ಗೊತ್ತಿಲ್ಲ. ಯಾರನ್ನೂ ನಂಬಬೇಡ. ಇಂಥದ್ದೆಲ್ಲ ಎಲ್ಲ ಕೆಟ್ಟ ನೀತಿಯನ್ನ ತುಂಬ ವಿಚಾರ ತಿಳಿಸಿಕೊಡ್ತಾ ಅಲ್ಲಂತಾನೆ, ಶ್ರೇಷ್ಠ ಸಯೇವ ನಿಖಿಲಾಸುರ ದೈತ್ಯ ಸಂಘಾತ್. ಯಾರು ಇಂತಹ ಕೆಲಸ ಎಲ್ಲ ಮಾಡ್ತಾನೆ ಅವನ ದೈತ್ಯರಲ್ಲಿ ಅತ್ಯಂತ ಶ್ರೇಷ್ಠ ಆಗ್ತಾನೆ. ದೈತ್ಯರು ಎಂತೆಂಥ ದೈತ್ಯರು ಏನೇನನ್ನು ಆಳಿದ್ರು, ನೀವು ಹಾಗೆ ಆಳ್ಲಿಕ್ಕೆ ಬರುತ್ತೆ. ಇದಿಷ್ಟನ್ನ ತೋರಿಸಿಕೊಡ್ತಾ ಅಲ್ಲೊಂದು ಕಥೆಯನ್ನು ಹೇಳ್ತಾನೆ. ಕಥೆ ಹೇಳ್ತಾ ಭಾರತದಲ್ಲೇ ಬಂದ ಪದ್ಯ ಇದು, ಅಲ್ಲಿ ಅನ್ಬೇಕಾಗಿದ್ದರೆ ಅದನ್ನು ಆಖ್ಯಾಧನೇನ ಯಜ್ಞೇನ ಕಾಷಾಯೇಣ ಜಟಾಜಿನಃ ಲೋಕಾನ್ ವಿಶ್ವಾಸಯಿತ್ವೈವ ತಥೋಲುಂಪೇದ್ಯಥಾವೃಕಃ. ಹೀಗೆಲ್ಲ ಮಾಡಬೇಕಂತೆ. ನಾನಾ ತರಹದಲ್ಲಿ ನಿಮಗೆ ಬೇಕಾದು ಕೊಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಒಳ್ಳೆ ಮಾತಿನಿಂದ ಕಂಡವರು ಕೈ ಮುಗಿಯೋದು, ಕಂಡವರಿಗೆಲ್ಲ ಆಶ್ವಾಸನೆ ಕೊಡೋದು. ಈ ರೀತಿಯಲ್ಲಿ ಜನಗಳನ್ನೆಲ್ಲ ವಶಪಡಿಸಿಕೊಳ್ಬೇಕು. ಬೇಕಾದು ಕೊಡ್ತೀನಿ ಅಂತ ಹೇಳಿ ಅವರಿಂದ ಲಾಭ ಪಡೆದ ಮೇಲೆ ಒಂದೋ ಎರಡೋ ಕೊಟ್ಟು ದಬ್ಬು ಬಿಡಬೇಕು. ತೊಂದರೆ ಕೊಟ್ಟ ಅಂದ್ರೆ ಹೊಡೆದು ಬಿಡಬೇಕು. ಹೀಗೆ ಮಾಡೋದು. ಇನ್ನು ಯಜ್ಞ, ಕಾಷಾಯ, ಜಟ, ಅಜಿನ ಮುಂತಾದವುಗಳನ್ನೆಲ್ಲ ಧಾರಣ ಮಾಡಿ ಅವನ್ನೆಲ್ಲರನ್ನೂ ಮೋಸ ಮಾಡಬೇಕು. ಹೀಗೆ ಲೋಕವನ್ನ ವಿಶ್ವಾಸ ಮಾರ್ಗಕ್ಕೆ ತಗೊಂಡು ಎಷ್ಟು ತರಹದಲ್ಲಿ ಹಾಳು ಮಾಡಬಹುದೋ ಅಷ್ಟೂ ರೀತಿಯಲ್ಲಿ ಹಾಳುಗೆಡಬೇಕು. ಹೇಗೆ ಯಥಾ ವೃಕಃ ಅಂತ ಒಂದು ದೃಷ್ಟಾಂತ ಕೊಟ್ಟಿದ್ದಾನೆ. ಅದೊಂದು ದೊಡ್ಡ ಕಥೆನೇ ಬಂದಿದೆ ಅಲ್ಲಿ. ಒಂದು ತೋಳದಂತೆ, ಒಂದು ನರಿಯಂತೆ ಈಗ ದೃಷ್ಟಾಂತ ಕೊಟ್ಟಿದ್ದಾನೆ. ಒಂದು ಒಳ್ಳೆ ಕಥೆ ಹೇಳ್ತಾನೆ. ಅವನ ಇಡೀ ನೀತಿಯನ್ನ ಪ್ರತಿಬಿಂಬಿಸುವಂತಹ ಒಂದು ಚಂದಮಾಮ ಕಥೆ. ಸಾಧಾರಣ ಈ ಪಂಚತಂತ್ರಾದಿಗಳಲ್ಲಿ ಬರುತ್ತೆ. ಅಂತಹ ಕಥೆಯನ್ನ ಭಾರತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಒಂದು ನರಿ ಇತ್ತಂತೆ. ಆ ನರಿ ಸುತ್ತಮುತ್ತಲು ಓಡಾಡ್ತಾ ಇಷ್ಟು ಪ್ರಾಣಿಗಳನ್ನು ಕಲೆ ಹಾಕ್ತಂತೆ. ಒಂದು ಹುಲಿ, ಇನ್ನೊಂದು ಇಲಿ, ಇನ್ನೊಂದು ತೋಳ, ಮುಂಗುಸಿ, ಇವುಗಳನ್ನೆಲ್ಲ ಒಟ್ಟಿಗೆ ಕಲೆ ಹಾಕೋತಂತೆ. ಅದು ಸೇರಿಸಿಕೊಳ್ತು. ಅಲ್ರೋ, ಇಂಥ ಬಲಿಷ್ಠ ಪ್ರಾಣಿಗಳಿದ್ದೀರಿ, ಹೊಟ್ಟೆ ತುಂಬ ಊಟ ಮಾಡಿದ್ದೀರಾ? ಇಲ್ಲ ಅಂದವು. ಇಲ್ಲ, ನಾವು ಚೆನ್ನಾಗಿ ಅದು ಇದು ತಿನ್ನಬೇಕು, ನಮಗೂ ಆಶಾ. ಒಂದು ದೊಡ್ಡ ಜಿಂಕೆ, ಅದು ಮಹಿಷವತ್ ಅಂತಂದಿದ್ದಾರೆ, ಒಳ್ಳೆ ಎಮ್ಮೆ ಬೆಳೆದ ಹಾಗೆ ಬೆಳೆದಿತ್ತಂತೆ.
ದೊಡ್ಡ ಜಿಂಕೆ. ಅದು ಒಂದು ಜಿಂಕೆಯನ್ನು ಹೊಡೆದರೆ ಎಲ್ಲ ಪ್ರಾಣಿಗಳಿಗೂ ಹೊಟ್ಟೆ ತುಂಬುವಷ್ಟು ಊಟ. ಅದನ್ನು ತೋರಿಸ್ತು. ಇಂತಹ ಜಿಂಕೆ ಇದನ್ನು ಹೊಡೆದು ಬಿಟ್ರೆ ಇನ್ನು ಯಾರಿಗೂ ಹಸುವೆ ಕೊರತೆನೇ ಇರೋಲ್ಲ, ಒಳ್ಳೆ ಔತಣ ನಡೆಯುತ್ತೆ, ಇದನ್ನು ಹೊಡೆಯೋಣ ಅಂತ. ಅದಕ್ಕೆ ಹುಲಿ ಅಂತಂತೆ, ಹೌದಪ್ಪ ಹೊಡೆದ್ರೇನೋ ಹೊಟ್ಟೆ ತುಂಬ ಊಟ ಆಗುತ್ತೆ, ಆದರೆ ನಂದು ಬೇಗ ಸಾಲದು, ಅದು ಓಡುತ್ತಲ್ಲ ಅಸಾಧ್ಯ ಓಡುತ್ತೆ, ಅದರ ಭಾರಕ್ಕೆ ಅದು ಓಡುವಾಗ ಧೂಳೆಬ್ಬಿಸಿಕೊಂಡು ಓಡುತ್ತೆ, ಅದು ಎಲ್ಲಿ ಹೋಯ್ತು ಅಂತ ನಮಗೆ ಕಾಣೋದೇ ಇಲ್ಲ, ಅದರಿಂದಾಗಿ ಅದನ್ನು ಹೊಡಿಲಿಕ್ಕಾಗೋಲ್ಲ. ನಾವು ಉಪಾಯ ಮಾಡಲಾ? ನಾನೊಂದು ಉಪಾಯ ಮಾಡುತ್ತೇನೆ, ನೀವೆಲ್ಲ ಸೇರ್ರಿ, ಎಲ್ಲ ಕೂತು ತಿನ್ನಬಹುದು ಇಟ್ಟು ಹೇಳಿಕೊಟ್ಟು ಬಿಡ್ತು. ಆ ಇಲಿನ ಕರಿತಂತೆ, ಇಲಿ ನೀವು ಹೋಗು, ಪ್ರತಿನಿತ್ಯ ಆ ಜಿಂಕೆ ಕಾಲನ್ನು ಕಡಿ. ತುಂಬ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಸ್ವಲ್ಪ ಕಡಿದ್ರೆ ಗೊತ್ತಾಗಲ್ಲ, ಮೊದಲು ಒಂದು ಸ್ವಲ್ಪ ಕಡಿ, ರಕ್ತ ಬರಲಿ ಸಾಕು, ಸುಮ್ಮನಿದ್ದು ಬಿಡು. ಇನ್ನೊಂದು ಸ್ವಲ್ಪ ನಿದ್ದೆ ಇನ್ನೊಂದು ಸ್ವಲ್ಪ ಕಡಿ. ಹೀಗೆ 1 ದಿವಸ 2 ದಿವಸ 3 ದಿವಸ ಕಡಿತಾ ಕಡಿತಾ ಏನಾಗುತ್ತೆ, ದೊಡ್ಡ ವ್ರಣ ಮಾಡು. ಈ ಹುಲಿ ಅಟ್ಟಿಸ್ಕೊಂಡು ಹೋಗಲಿ, ಕಾಲು ಯಾವಾಗ ಗಾಯ ಆಗಿ ಹೋಯ್ತು ಎಲ್ಲಿ ಓಡುತ್ತದು? ಓಡಲ್ಲ. ಆ ಹೊತ್ತಿಗೆ ಹೋಗಿ ಹುಲಿ ಹೊಡಿಲಿ, ನಾವೆಲ್ಲ ಕೂತು ತಿನ್ನೋಣ. ಹಾಗೆ ನಡೀತು. ಹುಲಿ ಹೊಡೆದು ಬಿಡ್ತು, ಹೊಡೆದು ಎಲ್ಲ ಬಿದ್ದಿದೆ, ರಕ್ತ ಕಾರ್ಕೊಳ್ತಾ ಬಿದ್ದಿದೆ ಪ್ರಾಣಿ. ಆ ಹೊತ್ತಿಗೆ ಅಂತಂತೆ ಇದೆ, ನರಿ ಬಂದಂತು, ಎಲ್ಲ ಇಷ್ಟಿಷ್ಟೆಲ್ಲ ಹೊಡೆದಿದ್ದೀರಿ, ಕೂತ್ಕೊಂಡು ಹೇಗಂದ್ರಾಗ ಬಕ್ಕೊಂಡು ತಿನ್ನೋದಾ? ಮೈಯೆಲ್ಲ ಎಷ್ಟು ಹೊಲಸಾಗಿದೆ ನೋಡ್ರಿ ನಿಮ್ಮದು, ಹೋಗಿ ಸ್ನಾನ ಮಾಡ್ಕೊಂಬಂದ್ರಿ, ಹೋಗ್ರಿ ನೀವೆಲ್ಲ ಸ್ನಾನ ಮಾಡಿರಪ್ಪ, ನಾವೊಬ್ಬ ಕಾಯ್ತಾ ಕೂತಿರ್ತೇನೆ ಇಲ್ಲಿ, ನೀವೆಲ್ಲ ಬಂದು ತಿನ್ರಿ, ಕಡೆಗೆ ನೀವು ಉಳಿಸಿದ್ದು ಅಂದಷ್ಟು ನಾ ತಿಂತೇನೆ. ಎಲ್ಲ ನಂಬಿಟ್ಟು, ಛೇ ನಮ್ಗೆ ಉಪಾಯ ಹೇಳ್ಕೊಡ್ತು, ಇಷ್ಟೆಲ್ಲ ಅವು ತನಕ ಅನುಕೂಲ ಮಾಡಿ, ನೀವೆಲ್ಲ ಬೇಕಾದ್ದೆಲ್ಲ ಅನುಕೂಲ ಮಾಡ್ಕೊಂಡು ಬನ್ರಿ, ಅಲ್ಲಿ ತನಕ ಕಾಯ್ತಾ ಬಿದ್ದಿರ್ತೇನೆ, ಏನು ಸಮಾಧಿ ಸೇವಾ ಅಂತ ಹಿಂಗೆ ಅನ್ಕೊಂಡು ಎಲ್ಲ ಹೋದ್ವು. ಒಂದೊಂದೇ ಹೋಯ್ತು. ಹುಲಿ ದಬ್ಬನೆ ಹಾರಿತು, ಸರನೆ ಓಡಿ ಬಂತು. ಬಂದು ನಿಂತುಕೊಂಡ್ರೆ ಆ ಶವ ಅಷ್ಟು ದೂರ ಬಿದ್ದಿದೆ, ಎಲ್ಲೋ ಕೂತಿದ್ದು ದೂರ ಹೋಗಿ ಕೂತು ಬಿಟ್ಟಿತ್ತು. ಇಷ್ಟೇ ಮುಖ ಮಾಡ್ಕೊಂಡು ಕೂತಿತ್ತಂತೆ, ತಲೆ ಕೆಳಗೆ ಹಾಕ್ಕೊಂಡು. ಅದಂತೂ, ಹುಲಿರಾಯ ನೀ ತಿನ್ನಪ್ಪ ಬೇಕಾರೆ, ನೀ ತಿನ್ನಪ್ಪ, ನಾ ತಿನ್ನೋಲ್ಲ, ನನಗಾದರ ತಂಟೆನೇ ಬೇಡ, ನಂಗದು ಬೇಡ. ಅದು ಯಾಕೆ, ಏನಾಯ್ತು? ನೀ ತಿನ್ನಪ್ಪ, ನಂಗೆ ಬೇಡ ಅದು. ಯಾಕು, ಏನಾಯ್ತು? ಅದನ್ನ ಎಲ್ಲ ಹೋದ್ರಾ, ಕಡೆಗೆ ಯಾವುದು ಬಂತು? ನೀವೆಲ್ಲ ಹೊಟ್ಟೋದ್ರಿ ಮೊದಲೇ ಕುಣ್ಕೊಂಡು. ಆ ಚಿಕ್ಕ ಇಲಿ ಇತ್ತಲ್ಲ, ಅದು ಕಡೆಗೆ ನನ್ನ ಜೊತೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಹೋಯ್ತು. ಯಾಕವೆಲ್ಲ ಹೇಳಬೇಕು, ನೀವು ತಿನ್ರಿ ಅದನ್ನು, ನಾ ತಿನ್ನೋಲ್ಲ. ಹೇಳೋದನ್ನು ಇಲ್ಲ. ಇಲಿ ಏನು ಹೇಳೋಯ್ತು ಗೊತ್ತೇನೆ? ಕಡೆಗೆ ನಾನು ಕಾಲು ಕಡ್ದಿದ್ದರಿಂದಲೇ, ನನ್ನ ಪೌರುಷ, ನಾನು ಕಾಲು ಕಡ್ದಿದ್ದರಿಂದ ಅದು ಹೊಡಿಲಿಕ್ಕಾಯ್ತು. ಇನ್ನೊಂದು ಸ್ವಲ್ಪ ಕಾಲು ಕಡ್ದಿದ್ದರಿಂದ ಬಿದ್ದಿರೋದು, ನಾನೇ ತಿಂದು ಹಾಕ್ತಿದ್ದೆ ಅದನ್ನ. ಅಂದ್ರೆ ನನ್ನ ಪೌರುಷದಿಂದ ಬಂದದ್ದನ್ನು ನೀವೆಲ್ಲ ತಿನ್ರಿ ಅಂತ ಹೇಳ್ಬಿಟ್ಟು ಹೋಯ್ತು. ಅದು ಒಂದು ಇಲಿ, ಅದಕ್ಕೆ ಏನಿದೆ? ಅದಕ್ಕೆ ಆ ಚಿಕ್ಕ ಪ್ರಾಣಿ ಹೊಡೆದಿದ್ದನ್ನ ನಾವೆಲ್ಲ ತಿನ್ನಬೇಕು. ಬಹಳ ಅಪಮಾನ ಇದು ನನಗೆ, ನಾನು ಮಾತ್ರ ತಿನ್ನೋಲ್ಲ, ನೀ ಏನು ಬೇಕಾದ್ರೆ ತಿನ್ಕು. ಹುಲಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು. ನಾ ಯಾಕೆ ತಗೊಳ್ಳಿ, ಬೇಡ ಹೋಗಂತು, ಬೇಡ ಹೋಗು, ನಾ ಇಂಥ 10 ಪ್ರಾಣಿ ಹೊಡಿತೇನೆ, ನನಗೆ ಅದೇನು ಓಡಿಸ್ಕೊಂಡು ಹೋಗಿದ್ದೇನೆ, ಇನ್ನೊಂದು ಸ್ವಲ್ಪ ಶಕ್ತಿ ವಿನಿಯೋಗ ಮಾಡಿದ್ರೆ ನಾನೇ ಹೊಡಿತಿದ್ದೆ, ಬೇಕಾಗಿಲ್ಲ, ಹೋಗಿ ಇದರದ್ದು ಒಂದು ಮುಟ್ಟೋಲ್ಲ ಅಂತ ಹೊಟ್ಟೋಗ್ಬಿಡ್ತು. ಗೆದ್ದೆ ಅನ್ಕೊಳ್ತು. ಹಾಗೇನೆ ತೋಳ, ಮುಂಗುಸಿ ಇವುಗಳಿಗೆಲ್ಲ ಹೇಳಿಬಿಡ್ತು. ಆ ಹುಲಿ ಎಲ್ಲ ಹೋಗಿದ್ದು ಗೊತ್ತೇನದು? ಅದು ಅವ್ರದ್ದೆಲ್ಲ ಏನು ಆ ಪರಿವಾರ ವರ್ಗ, ತನ್ನ ಹೆಂಡತಿ ಮಕ್ಕಳು ಅವು ಇವು, ಹೆಣ್ಣುಲಿ ಮಕ್ಕಳು ಹುಲಿ ಅವೆಲ್ಲ ಎಲ್ಲ ಕರ್ಕೊಂಬರಕ್ಕೆ ಹೋಗಿದೆ. ನೀವು ಏನಾರು ಮಾಡಿರಿ ಮಾರ, ನಾ ಇಲ್ಲಿ ಹತ್ತಿರನೇ ಇರೋಲ್ಲ. ಅವುಗಳು ಬಂದು ನಮ್ಮನ್ನೂ ಹೊಡೆದು, ನಮ್ಮದು ಒಂದಿಷ್ಟು ಔತಣ, ಬೇಡೇ ಬೇಡ, ನಾ ಹೊಟ್ಟೋಗ್ತೇನೆ ಅಂತ ಹೇಳಿ ಸ್ವಲ್ಪ ದೂರ ಹೊಟ್ಟೋಯ್ತು. ಅವು ಹೆದರ್ಕೊಂಬಿಟ್ಟು ಇನ್ನೇನೋ ಆಗೋಯ್ತು. ಎಲ್ಲ ನರಿ ನಮಗೆ ಇಷ್ಟು ವಿಶ್ವಾಸಕ್ಕೆ ತೊಗೊಂಡಿದ್ದ, ಸುಳ್ಳು ಹೇಳೋಲ್ಲ ಅಂತ ನಂಬಿಟ್ಟಿತ್ತರು. ಹೌದು ಅನ್ಕೊಂಡು ಹೊಟ್ಟೋಗ್ಬಿಟ್ಟು. ಈ ಕಡೆದು ಇಲಿ ಬಂತು ನೋಡ, ಅವನ್ನೆಲ್ಲ ಹೊಡೆದೊಡಿಸಿದ್ದೇನೆ, ಅಷ್ಟೂ ಜನರನ್ನ ನನ್ನ ಬಲದಿಂದ ಹೊಡೆದೊಡಿಸಿದ್ದೇನೆ, ಬರ್ತೀಯಾ ನನ್ನ ಜೊತೆ ಯುದ್ಧಕ್ಕೆ? ಬೇಕಾದ್ರೆ ನೀನು ಹೊಡಿತೇನೆ. ಬೇಡ ಮಾರಾಯ ಅಂತೂ ಅದು ಓಡಿ ಹೊಟ್ಟೋಯ್ತು. ತಾನು ಒಂದೇ ಕೂತುಕೊಂಡು ಕೊಳಿಸಿಕೊಂಡು ಎಷ್ಟೋ ದಿವಸ ತಿಂತಂತೆ. ಅದಕ್ಕೆ ಯಥಾ ವೃಕಃ ಲುಂಪೇತ್ ಯಥಾ ವೃಕಃ, ಹೀಗೆ ನರಿ ಅಂತ ಬದುಕಬೇಕು. ಒಬ್ಬೊಬ್ಬರಿಗೆ ಎಲ್ಲಿ ಏನೇನು ಬೇಕೋ ಆ ಉಪಾಯಗಳನ್ನು ಮಾಡಿ ಎಲ್ಲ ತಮ್ಮ ಸ್ವಾರ್ಥಕ್ಕೆ ತಗೊಂಡು ಸಮಸ್ತ ಐಶ್ವರ್ಯ ಒಬ್ಬನೇ ಬಳಕೆ ಮಾಡಬೇಕು, ಮತ್ತೊಬ್ಬರಿಗೆ ಕೊಡಬಾರದು. ನಮಗೆ ದಾಯಾದಿಗಳಿದ್ದಾರಲ್ಲ, ಅವರನ್ನು ಹೇಗೆ ಹೊಡೆಯೋದು? ಆಗಲ್ಲ, ಬಹಳ ಉಪಾಯಗಳನ್ನೆಲ್ಲ ಹೇಳ್ಕೊಡ್ತಾನೆ. ಅವು ದೇವರು ದಿಂಡ್ರು ಅಂತಂತಾರೆ.
ಅದರಿಂದಾಗಿ ಎಲ್ರಿಗೂ ಅಲ್ಲಿ ಲಕ್ಷ್ಯ ಹೋಗುತ್ತೆ. ನೀನು ಹೆಚ್ಚು ಮಾಡು. ಅವ್ರು 1 ಯಜ್ಞ ಮಾಡಿದರೆ ನೀನು 10 ಯಜ್ಞ ಮಾಡು. ಅದರಂತೇನೆ ಅವರು ಹತ್ತಿರ ಇದ್ದಾಗ ತಾನೇ ಎಲ್ಲರೂ ಅವ್ರಿಗೆ ವಿಶ್ವಾಸ ಮಾಡ್ತಾರೆ. ಮೊದಲು ದೂರ ಇಡು. ಅವರನ್ನು ದೂರ ಇಟ್ಟಿ ಅಂತಂದರೆ ಮೆಲ್ಲ ಅವನ ಕಡೆಯೆಲ್ಲ ಅಭಿಮಾನ ಎಲ್ಲ ಹೋಗುತ್ತೆ. ಯಾರಿದ್ದಾರೋ ಅವ್ರ ಮೇಲೆ ಅಭಿಮಾನ ಮಾಡಲೇಬೇಕು. ಮಾಡ್ತಾರೆ, ಅವ್ರನ್ನೇ ಒಪ್ಕೋತಾರೆ. ಹೀಗೆ ಮಾಡಿರಿ ಅಂತ ಒಂದೊಂದನ್ನೇ ಅಲ್ಲ ದುರ್ವಿದ್ಯೆಯನ್ನೆಲ್ಲ ಹೇಳ್ಕೊಟ್ಟು ಹೊಟ್ಟೋಗ್ಬಿಡ್ತಾನೆ ಆತ. ನಾಸ್ತಿಕ್ಯ ನೀತಿ ಕುಶಲ ಕಣಿಂಕ ಇತ್ಯಾದಿ ಕುತ್ಸಿತತಮಾಂ ಜಗೃಹಸ್ಮ ವಿದ್ಯಾಂ ಅಜ್ಞಾತ ಏವ ಧೃತರಾಷ್ಟ್ರ ಮುಖೈ ಸಮಸ್ತೈ ತೇಷಾಂ ಸ್ವಭಾವ ಬಲತೋ ರುಚಿತಾ ಸಹೈವ ವಿಸ್ತಾರಿತಾ ಚ ನಿಜ ಬುದ್ಧಿ ಬಲಾದ ತೋಪಿ. ಇದರ ಮೇಲೆ ಇಷ್ಟೆಲ್ಲ ಕೂತು ಕೇಳಿದ್ರಲ್ಲ, ಕೂತು ಅವನು ಹೇಳಿ ಹೋದ ಮೇಲೆ ಅಂದರೆ ದುಷ್ಟರಲ್ಲಿ ಗುರು ಶಿಷ್ಯ ಭಾವ ಹೇಗಿರುತ್ತೆ ಅಂತ ತೋರಿಸಿಕೊಡುತ್ತಾರೆ. ಆಮೇಲೆ ಹೇಳ್ದ, ಎದ್ದೋದು ಶಕುನಿ, ಕರ್ಕೊಂಡು ಹೋಗಿ ಬಿಟ್ಟು ಬಂದ. ಶಕುನಿ ಬಂದರೆ ಶಕುನಿನೇ ಬೈದರಂತೆ. ಅವನಿಗೂ ಇನ್ನೂ ಸರಿಯಾಗಿ ಹೇಳಲಿಕ್ಕೆ ಬರೋಲ್ಲ, ನಾ ಬಾಯಿಲಿ ಹೇಳ್ತೇನೆ ಇನ್ನಂತ. ದುರ್ಯೋಧನ ಕೂಡಿಸಿಕೊಂಡು ಇನ್ನಷ್ಟು ಬೆಳೆಸದ್ನಂತೆ ಅದನ್ನು. ಇಷ್ಟೇ ಮಾಡಿದ್ರೆ ಸಾಲದು, ಅದು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಯಾಕೆ ಹೀಗಾಯಿತು ಅಂತಂದರೆ ಸ್ವಭಾವ ಬಲತಃ ಅಂತಂದು. ಅವ್ರ ಸ್ವಭಾವನೂ ಅಂಥದ್ದೇ. ಅದಕ್ಕೆ ಅವರಿಗೆ ರುಚಿ ಹತ್ತಿತು, ಇನ್ನಷ್ಟು ಬೆಳೆಸಿಕೊಂಡ್ರು. ಅದಕ್ಕೆ ಇದೆಲ್ಲ ಕಾರಣ. ಆಚಾರ್ಯರು ಇದನ್ನು ತೋರಿಸಿಕೊಡ್ತಾ, ಸಂಪೂರ್ಣ ದುರ್ಮತಿರಥೋ ಧೃತರಾಷ್ಟ್ರಸೂನು ತಾತಪ್ಯಮಾನ ಹೃದಯ ನಿಖಿಲಾನ್ಯಹಾನಿ. ಯಾವಾಗ ಇದು ಬೇರೆ ಬಿದ್ದುಬಿಡ್ತು, ಬೆಂಕಿಗೆ ಇನ್ನಷ್ಟು ತುಪ್ಪ ಹಾಕಿದಂತಾಯಿತು. ಇನ್ನಷ್ಟು ಒಳಗಡೆಯಲ್ಲಿ ಉದ್ವೇಗ ಹೆಚ್ಚಾಯಿತು. ಯಾವಾಗ ಮಾಡಲಿ, ಹೇಗೆ ಮಾಡಲಿ, ಏನು ಮಾಡಲಿ? ಇದು ಬರೀ ಕುತ್ಕೊಂಡು ಬರೀ ಪಾಠ ಕೇಳೋದಲ್ಲ. ಎದುರುಗಡೆಯಲ್ಲಿ ಅಂತವ್ರು ಇದ್ದಾರೆ, ಅವ್ರ ಮೇಲೆ ಪ್ರಯೋಗ ಮಾಡಬೇಕು. ಸಾಮಾನ್ಯರಲ್ಲ, ಬಲಿಷ್ಠರು. ಕೊಲ್ಲಿಕ್ಕೆ ಬೇಕಷ್ಟು ಪ್ರಯತ್ನ ಮಾಡಿದ್ದೆ ಈಗಾಗಲೇ, ಅದು ಯಾವುದೂ ಆಗಿರಲಿಲ್ಲ. ಈಗ ಅವರೂ ಬಲಿಷ್ಠರಾಗಿದ್ದಾರೆ, ತಾವು ಬಲಿಷ್ಠರಿದ್ದಾರೆ. ಅವ್ರಿಗೊಂದು ಸ್ಥಾನ ಇದೆ, ಅದನ್ನು ಕಿತ್ತುಕೊಂಡು ಓಡಿಸಬೇಕು. ಇದಕ್ಕಿರೋದು ಒಂದೇ ಉಪಾಯ. ಇಬ್ಬರ ತಲೆ ಮೇಲಿರೋನು ಧೃತರಾಷ್ಟ್ರ. ಅವನನ್ನು ಬಳಕೆ ಮಾಡಿಕೊಂಡ್ರೆ ನಮ್ಮಪ್ಪ. ಅದು ಒಂದು ಒಳ್ಳೆ ನೀತಿ ಇದೆ. ಧೃತರಾಷ್ಟ್ರ ಸತ್ತು ಪಾಂಡುರಾಜ ಬದುಕಿದ್ದಿದ್ರೆ ಇವರಿಗೆ ಯಾರೂ ಗತಿ ಇರ್ತಿರಲಿಲ್ಲ. ಅದರಲ್ಲಿ ಆಗಿರೋದು ಧೃತರಾಷ್ಟ್ರ ಬದುಕಿದ್ದಾನೆ, ದುರ್ಯೋಧನನ ಅಪ್ಪ ಬದುಕಿ ಪಾಂಡವರ ಅಪ್ಪ ಸತ್ತಿದ್ದಾನೆ. ಇದನ್ನ ಒಳ್ಳೆ ನೀತಿಯನ್ನು ಬಳಕೆ ಮಾಡೋಣ. ಹೀಗೆ ತನ್ನ ದುರ್ವ್ಯಾಪಾರವನ್ನು ಬೆಳೆಸ್ತಾ ದೃಷ್ಟ್ವಾಶ್ರಿಯಂ ಪರಮಿಕಾಂ ವಿಜಯಂಚ ಪಾರ್ಥೇ ಪಾರ್ಥೇಶು ಆಶ್ವೇದಮೇತ್ಯ ಪಿತರಂ ಸಹಸೌ ಬಲೇನ. ಶಕುನಿಯನ್ನು ಕರ್ಕೊಂಡು ಹೋಗಿ, ನೋಡಿ ಹೀಗಾಗಿದೆ, ನಮ್ಮಪ್ಪ ಯಾರ ಮಾತು ಕೇಳೋಲ್ಲ. ನಾವು ಹೇಳಿದರೆ ಹುಡುಗರು ನೀವು ಬುದ್ಧಿ ಇಲ್ಲ ಅಂತ ಬೈದು ಕಳಿಸ್ತಾನೆ. ಅದಕ್ಕೆ ನಮ್ಮ ಪಕ್ಷದಿಂದಾಗಿ ಒಬ್ಬ ಹಿರಿಯ, ನಮ್ಮಮ್ಮ ಮದುವೆ ಆದಾಗಿಂದ ಜೊತೆಯಲ್ಲೇ ಇದ್ದೀಯ ನೀನು, ನಮ್ಮಪ್ಪನ ವೀಕ್ನೆಸ್ ಏನು ಅಂತ ನಿಂಗೆ ಗೊತ್ತಿರುತ್ತೆ. ಅದರಿಂದಾಗಿ ಯಾವ ರೀತಿಯಲ್ಲಿ ಹೇಳಿದರೆ ನಮ್ಮ ಮಾತಿಗೆ ನೀನು ಪೋಷಣೆ ಕೊಟ್ಟಾಗ ಅವನು ಒಪ್ಪೇ ಬಿಡ್ತಾನೋ ಅದೊಂದು ಕೆಲಸ ನೀ ಸಾಧಿಸಬೇಕು. ಹೀಗೆ ಶಕುನಿಯನ್ನ ನೇರವಾಗಿ ಕರ್ಕೊಂಡು ಅಷ್ಟು ಜನ ಹೊರಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ದುರ್ಯೋಧನ ಕೂತಿದ್ದಾನೆ, ಕೂತು ಮಾತಾಡ್ತಾನೆ. ಜ್ಯೇಷ್ಠಸ್ಯ ತೇಪಿ ವಯಂ ಹೃದಯ ಪ್ರಜಾತಾಃ ನಾರಹತ್ವಮೇವ ಗಮಿತಾ ಭವತೈವ ರಾಜ್ಯೆ ಭ್ರಾತುಃ ಕನೀಯಸ ಉತಾಹಿ ದಾರಜಾತಾಃ ಅನ್ಯೈಶ್ಚ ರಾಜಪದವೀಂ ಭವತೈವ ನೀತಾಃ. ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಮೊದಲು ಉಪದೇಶ ಮಾಡೋರು ಹೀಗೆ ಉಪದೇಶ ಮಾಡ್ತಾರಂತೆ. ಇದನ್ನು ಅರಣ್ಯಕಾಚಾರ್ಯ ಉಪದೇಶ ಪತ್ರದಲ್ಲಂತಾರೆ. ಅವರು ಕನ್ನಡದ 2 ಪತ್ರಿಕೆಗಳನ್ನು ಬರೆದಿದ್ದಾರೆ. ತಮ್ಮ ಶಿಷ್ಯರಿಗೆ ಪತ್ರಿಕೆಗಳನ್ನು ಬರೆದು ಕಳಿಸ್ತಾರೆ. ಅದರಲ್ಲಿ ಉಪದೇಶ ಪತ್ರ ಅಂತ ಒಂದು ಪತ್ರ. ಆ ಪತ್ರದಲ್ಲಂತಾರೆ, ಕಲಿ ಎಲ್ಲೆಲ್ಲೂ ಹೊಕ್ಕೊಂಡು ಏನೇನು ಮಾಡ್ತಾನೆ, ಗುರುಗಳಲ್ಲಿ ಹೇಗೆ, ತಂದೆ ತಾಯಿಗಳಲ್ಲಿ ಹೇಗೆ, ಅಣ್ಣ ತಮ್ಮಂದರಲ್ಲಿ ಹೇಗೆ, ಆಸ್ತಿ ಗಿಸ್ತಿ ಕಲಹ ಬಂದಾಗೆಲ್ಲ ಏನೇನು ಅಂತ ಚಿಕ್ಕ ಚಿಕ್ಕದಾಗಿ ವಿವರಣೆ ಕೊಡ್ತಾ ಹೆಂಡತಿಯಲ್ಲಿ ನಿಂತು ಏನು ಮಾಡ್ತಾನೆ, ಅದು ಇದೇ ತರಹದ್ದೇ ಪ್ರವೃತ್ತಿಯನ್ನು ಅಲ್ಲಿ ತೋರಿಸಿಕೊಡ್ತಾರೆ. ಮದುವೆ ಆದಾಗ ಮಕ್ಕಳಿನ್ನೂ ಆಗಿಲ್ಲದೆ ಇದ್ದರೆ ಆವಾಗ ಹೆಂಡತಿ ಬಂದು ಅಂತಾಳಂತೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಯಾಕೆ, ಏನಾಯ್ತು? ನಿಮಗಿಂತ ಎಲ್ಲ ಕಮ್ಮಿ ಇರೋರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ, ನೀವು ಹೇಗೆ ಬದುಕ್ತಾ ಇದ್ದೀರಿ? ಅವರೆಲ್ಲ ಫಸ್ಟ್ ಕ್ಲಾಸ್ ಇದ್ದಾರೆ, ನೀವೇ ಏನಿಲ್ಲ, ಸುಮ್ಮನೆ ಪ್ರಾಮಾಣಿಕತೆ ಎಂದು ಬಿದ್ದಿದ್ದೀರ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಇಷ್ಟಕ್ಕೂ ಯಾತಕ್ಕೆ ಕೇಳಲಿಲ್ಲ ಅಂತಂದ್ರೆ ಸುಮ್ಮನೆ ಕೇಳ್ಕೊಂಡು ಅಷ್ಟಕ್ಕೆ ಏನೋ ಸಮಾಧಾನ ಹೇಳಿ ಹೋಗ್ತಿದ್ದ, ಯಾವುದು ಕಿವಿ ಮೇಲೆ ಹಾಕೊಳ್ಳ, ಪ್ರಾಣ ಕಳ್ಕೋತೇನೆ ಅಂತ ಹೆದರಿಸ್ತಾಳಂತ. ಇದು ಪೂರ್ಣ ದುರ್ಯೋಧನ ಇಲ್ಲಿ ಮಾಡಿದ ವ್ಯಾಪಾರನೇ.
ಅದನ್ನಲ್ಲಿ ಒಂದೊಂದು ಪಾತ್ರಕ್ಕೂ ಬೇರೆ ಬೇರೆ ಪಾತ್ರದಲ್ಲೂ ಹೇಳಿದ್ದಾರೆ, ಅಲ್ಲಿ ತೋರಿಸಿಕೊಡ್ತಾರೆ. ಮಕ್ಕಳಾದ ಮೇಲೆ ಮಕ್ಕಳನ್ನ ಹಿಡ್ಕೊಂಡ್ಬಂದು ಎದುರುಗಡೆ ದಬ್ಬ 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 ಬಡಿಯೋದಂತೆ ಮಕ್ಕಳಿಗೆ. ಏನಾಗಬೇಕು ಪಾಪ, ಅವನು ಕೂತವನಿಗೆ ಯಾಕೆ ಹೊಡಿತಿ ಏನಾಯಿತು ಅಂತ ಕೇಳಬೇಕು. ನಿಮ್ಗೆ ಹೊಡಿಲಿಕ್ಕಾಗೋಲ್ಲ, ಅದಕ್ಕೆ ಮಕ್ಕಳಿಗೆ ಹೊಡಿತೇನೆ ಅಂತ ಅನ್ಬೇಕಂತ. ಏನಾಗ್ಬೇಕು ಹೇಳಿ, ನಿಂಗೆ ಯಾಕೆ ಹೊಡಿತಿ? ಮತ್ತು ನಮಗೇನೂ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಅನುಕೂಲ ಮಾಡಿರಿ ಅಂದ್ರೆ ಏನರ್ಥ? ನಿಮ್ಮ ಧರ್ಮಕರ್ಮಗಳನ್ನು ತ್ಯಾಗ ಮಾಡ್ರಿ. ಹೀಗೆ ಒಬ್ಬೊಬ್ಬ ಅನುಬಂಧಿಗಳಲ್ಲೂ ನಿಂತು ಹಾಗೆ ಕಲಿ ಪರೀಕ್ಷೆ ಒಡ್ಡುತ್ತಾನೆ. ಇಲ್ಲಿ ಮಗನಾಗಿ ಗಂಟು ಬಿದ್ದಿದ್ದಾನೆ. ಅದೇ ವ್ಯಾಪಾರವನ್ನು ಇಲ್ಲಿ ನಡೆಸ್ತಾನೆ. ಧೃತರಾಷ್ಟ್ರನ ಮುಂದೆ ಮಾತಾಡ್ತಾ ಅಂತಾನೆ, ಅಣ್ಣ ತಮ್ಮಂದಿರಗಳ ಮಧ್ಯದಲ್ಲಿ, ನಿಮ್ಮಗಳ ಮಧ್ಯದಲ್ಲಿ ಪಾಂಡು ಜ್ಯೇಷ್ಠನೋ ನೀ ಜ್ಯೇಷ್ಠನೋ? ನಾನೇ ಜ್ಯೇಷ್ಠ, ನಾನೇ ದೊಡ್ಡವನಪ್ಪ, ಮೊದಲು ಹುಟ್ಟಿದವನು ನಾನೇ. ರಾಜ್ಯ ಯಾರಿಗೆ ಬರಬೇಕು? ನನಗೆ ಬರಬೇಕು. ಜನ ಎಲ್ಲ ಏನು ಮಾತಾಡ್ಕೋತಾ ಇದ್ದಾರೆ ಗೊತ್ತೇನು? ಅವನು ದೊಡ್ಡವನಾದರೂ ಕುರುಡ, ಅಶಕ್ತ, ರಾಜ್ಯ ಅವನಿಗೆ ದಕ್ಕಿರಲಿಲ್ಲ. ಪಾಂಡುರಾಜ ಪಾಪ ಸತ್ನಲ್ಲ, ಅದಕ್ಕೆ ನೋಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟು ಹೋಗಿದ್ದಾರಷ್ಟೇ. ನೋಡಿ, ಈಗ ಪಾಂಡುರಾಜನ ಮಕ್ಕಳೆಲ್ಲ ಬಂದರು, ಅದಕ್ಕೆ ಅವ್ರಿಗೆ ಮತ್ತೆ ವಾಪಸ್ ಬಿಟ್ಟುಕೊಟ್ಟು ಬಿಟ್ಟ. ಅವನದೇನಲ್ಲ ಅದು. ಧೃತರಾಷ್ಟ್ರನಿಗೇನು ಅಂಥ ಮಹತ್ವ ಇಲ್ಲ, ಸುಮ್ಮನೆ ನೋಡ್ಕೋತಾ ಇದ್ದ ಅಷ್ಟೇ. ನಿಜವಾಗ್ಲೂ ನೋಡ್ಕೋತಾ ಇರೋದು ಭೀಷ್ಮಾಚಾರ್ಯರು. ಆದರೆ ರಾಜ್ಯ ಆಳೋಲ್ಲ ಅಂತಂದಿದ್ದಾರೆ. ನಿಜವಾದ ರಾಜ್ಯ ಅವರದ್ದು. ನೋಡ್ಕೊಳ್ಳಿಕ್ಕೆ ಯಾರಾನ ಒಬ್ಬ ಇರಬೇಕಲ್ಲ, ಅದಕ್ಕೆ ಆ ಸ್ಥಾನದಲ್ಲಿ ಧೃತರಾಷ್ಟ್ರನ ಇಟ್ಟಿದ್ರು. ಅವನದಲ್ಲ ಸಾಮ್ರಾಜ್ಯ, ಯಾರು ಕೊಡಬೇಕಿತ್ತು ಅವ್ರು ಕೊಟ್ಟ, ಹೊರಟ, ಸರಿ ಹೋಯ್ತು. ಅದರಿಂದ ಅವನೇನು ದೊಡ್ಡ ತ್ಯಾಗ ಮಾಡಿದ್ದೇನಲ್ಲ ನೋಡಿ ನಿನ್ನ ಅಂತ ಇದ್ದಾರೆ. ಆ ರಾಜ್ಯ ಕೊಟ್ಟಿದ್ದರಿಂದ ಒಂದೇನಾಯಿತು? ರಾಜ್ಯ ಪದವಿಂ ಭವತೈವ ನೀತಾಹ. ನಾವು ಅರಾಜಕರಾಗಿ ಬಿದ್ವಿ ಒಂದು. ಇನ್ನೊಂದು, ನಿನಗೆ ಅಪಕೀರ್ತಿ, ನೀವು ಅಂಗವೂನ ಅಂತ ಬೈತಾ ಇದ್ದಾರೆ. ಜೊತೆಯಲ್ಲಿ ನೀ ಅನರ್ಹ ಅಂತ ಇದ್ದಾರೆ. ನೋಡಿ, ನಿನ್ನ ಇಡೀ ಜನತೆ ಬೈತಾ ಇದೆ, ಅದಕ್ಕೆ ನೀ ಕಾರಣ ಮಾಡಿಕೊಂಡಿ, ಇದರಿಂದ ಏನು ಪ್ರಯೋಜನ ಆಗಲಿಲ್ಲ. ನಿನ್ನ ಹೃದಯ ಪ್ರಜಾತಾಹ, ಬರೀ ಹುಟ್ಟು ಬಂದವರಲ್ಲ ನಾವು. ನಮ್ಮ ಮೇಲೆ ಪ್ರೇಮ ಇದೆಯಲ್ಲ ನಿನಗೆ, ನಿನ್ನ ಹೃದಯದಿಂದ ಹುಟ್ಟಿದವರು ನಾವು. ಅಂದರೆ ಪ್ರೀತಿಪೂರ್ವಕವಾಗಿರುವ ಮಕ್ಕಳು ನಮಗೂ ಒಂದು ಬಿಡಿಗಾಸು ಕೊಡಲಿಲ್ಲ. ಬರೀ ನಾವಷ್ಟೇ ಅಲ್ಲ, ನಮ್ಮ ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ನಾಳೆಯವರೆಗೆ ದಾಸರಾಗಿ ಬಿದ್ದಿರಬೇಕು. ರಾಜ್ಯ ಎಲ್ಲ ಕೈಯಲ್ಲಿದ್ದು ಯಾರಿಗೆ ಬೇಕೋ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇದ್ದೂ ಕೂಡ ಈ ರೀತಿ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯನ? ಹಿರಿಯ ಸ್ಥಾನದಲ್ಲಿ ಕೂತು ಎರಡು ಭಾಗ ಮಾಡಿ ಹಂಚಬಹುದಿತ್ತಲ್ಲ. ಅದರಿಂದ ಯಾರೂ ಏನೂ ತಪ್ಪು ಮಾತಾಡ್ತಿರಲಿಲ್ಲ. ಹೌದಪ್ಪ, ಧೃತರಾಷ್ಟ್ರನು ಒಂದು ಭಾಗ ಇಟ್ಕೊಂಡಿದ್ದಾನೆ, ರಾಜ್ಯ ಆಳ್ತಾ ಇದ್ದ ಅಧಿಕಾರಿ, ಮಕ್ಕಳಿಗೆ ಒಂದು ಭಾಗ ಕೊಟ್ಟ, ಅವರು ಎಲ್ಲ ಅಣ್ಣ ತಮ್ಮಂದ್ರು ಹಂಚಿಕೊಂಡ್ರು, ಹೀಗಿರ್ತಿತ್ತು, ತಪ್ಪೇನಲ್ಲ. ಅವ್ರಿಗೂ ಅನ್ಯಾಯ ಮಾಡಿದಂತಲ್ಲ, ನಮಗೆ ಅನ್ಯಾಯ ಮಾಡಿದಿ. ತನ್ನ ಕಣ್ಣು ತುಂಬಿಕೊಂಡು ಬೇರೆಯವ್ರಿಗೆ ಕಣ್ಣು ಕೊಟ್ಟಿತ್ತು. ಏನು ಪ್ರಯೋಜನ ಇದರಿಂದ? ರಾಜ್ಯಂ ಮಹಚ್ಚ ಸಮವಾಪ್ಸ್ಯತಿ ಧರ್ಮಸೂನು ತ್ವತ್ತೋಥವಾ ಅನುಜ ಬಲಾತ್ ಪ್ರಸಭಂ ವಯಂತು ದಾಸಾ ಭವೇಮ ನಿಜತಂತು ವಿರೇವ ಸಾಕಂ ಕುಂತೀಸುತಸ್ಯ ಪರತೋಪಿ ತದನ್ವಯಸ್ಯ. ಈಗ ಯಾವುದೋ ಅದೊಂದು ರಾಜ್ಯ, ಈಗ ಒಂದು ಅಂಗರಾಜ್ಯ ಈಗಾಗಲೇ ಕರ್ಣನ ಕೊಟ್ಟಿದ್ದಾರೆ ಅಂತ ಚಿಕ್ಕ ಪುಟ್ಟ ರಾಜ್ಯಗಳಿದ್ದಾವಲ್ಲ, ನಿನಗೆ ಕೊಡ್ತೇನೆ ಅಂತ ರಾಜ್ಯಗಳು ಉಲ್ಲೇಖ ಮಾಡ್ತಾನೆ. ಪುಟ್ಟ ಪುಟ್ಟ ಸ್ಥಳಗಳನ್ನು ಏನು ಮಾಡ್ತಾನೆ? ತನ್ನ ತಮ್ಮಂದಿರ ಬಲದಿಂದಾಗಿ ಎಲ್ಲ ಹೊಡಿತಾನೆ ಧರ್ಮರಾಜ. ಎಲ್ಲ ಹೊಡೆದು ಅದು ಬಳದು ಬಾಚಿಬಿಡ್ತಾನೆ. ನೀ ಕೊಟ್ಟಿದ್ರೆ ನಿನ್ನ ಮೇಲೆ ಬೆಲೆಯಿಂದ ಸುಮ್ಮನೆ ಇರ್ತಿದ್ದ. ಈಗ ನಮ್ಮದೇ ಯಾವುದೋ ಉಳ್ಕೊಂಡಿದೆ, ಬಲದಿಂದ ಎಲ್ಲ ಹೊಡಿತಾರೆ, ತಾವೇ ಬಾಚಿಕೊಂಡ್ಬಿಡ್ತಾರೆ. ನಿಜ ತಂತು ಬೇರೆ ಸಾಕಂ, ನಮ್ಮ ಸಂತಾನ ಸಮೇತವಾಗಿ, ನಮ್ಮ ವಂಶ ಸಮೇತವಾಗಿ ಅವರಿಗೆ ದಾಸರಾಗಿ ಬಿದ್ದಿರ್ತೇವೆ, ನೀವು ಆನಂದ ಪಡ್ರಿ. ಹಿಂಗಂತ ನಲ್ಲಿ ಹೋಗಿ ಕೂತ್ಕೊಂಡು, ನಾತ್ಮಾರ್ಥಮಸ್ತಿ ಮಮ ದುಃಖಂ ಅಥಾತಿ ಶುದ್ಧ ಲೋಕ ಪ್ರಸಿದ್ಧ ಯಶಸಃ ತವ ಕೀರ್ತಿನಾಶಃ. ನಮ್ದೇನಾರಾಗಲಿ, ಇರೋದು ಹೇಗೋ ಬದುಕೊಂಡ್ಬಿಡ್ತೀವಿ, ನಮ್ದಲ್ಲ. ನಿನಗೆ ಎಂತಹ ಕೀರ್ತಿ ಇತ್ತು ಧೃತರಾಷ್ಟ್ರ ಮಹಾರಾಜ ಅಂತ, ಇವತ್ತು ಎಲ್ಲ ನಾಶ ಆಯಿತು. ನಿನ್ನ ಕೀರ್ತಿ ನಾಶ ಆಗುತ್ತಲ್ಲ ಅಂತ ನಾವು ಬಹಳ ದುಃಖ ಆಗಿದೆ. ನಮ್ಮಪ್ಪನ ಕೀರ್ತಿ ನಾಶ ಆಗಬಾರದು, ಅವನು ಒಲಿಸಿಕೊಳ್ಳಿಕ್ಕೆ ಹೆಂಗೆ ಬೇಕೋ ಹಂಗೆ ಕೀರ್ತಿಯನ್ನು ಸಂಪೂರ್ಣ ಹಾಳುಗೆಡುವುದು ಮಹಾಪಾಪಿಷ್ಟ ದುರ್ಯೋಧನ. ಇಲ್ಲಿ ಎಲ್ಲಿ ತನಕ ಅಪಕೀರ್ತಿ? ಇಂತಹ ದುರ್ಯೋಧನಾದಿಗಳನ್ನು ಹಡೆದಿದ್ದರಿಂದ ಧೃತರಾಷ್ಟ್ರನು ಒಬ್ಬ ದುರ್ಜೀವಿ ಎನ್ನುವ ರೀತಿಯಲ್ಲಿ ಶಂಕೆ ಮಾಡಿದ್ದಾರೆ. ಹಿಂದೆ ಮುಂದಿನ ಪಾತ್ರಗಳಲ್ಲಿ ನೋಡಬೇಕು. ಅವನೊಬ್ಬ ದುರ್ಜೀವಿನಾ ಅಂತ ಕೇಳಿ ಭಾಗವತದಲ್ಲಿ ಇಲ್ಲ ಮಹಾಸಜ್ಜೀವಿ ಅಂತ ನಿರ್ಣಯ ಕೊಟ್ಟಿದ್ದಾರೆ.
ಅದು ಎಷ್ಟು ಸಂದೇಹ ಬಂದೋಯ್ತು. ಸಾತ್ವಿಕರಲ್ಲಿ ಎಷ್ಟು ತರಹದ ಅಪಕೀರ್ತಿ ಬರಲಿಕ್ಕೆ ಅವಕಾಶ ಮಾಡಿದ್ದು ಈ ಪಾಪಿಷ್ಟ ದುರ್ಯೋಧನ. ಆದರೆ ಅನ್ನೋದು ಪಾಂಡವರಿಂದ ನಿನಗೆ ಅಪಕೀರ್ತಿ ಬಂತು. ದುಷ್ಟರ ಮಾತಿನ ಶೈಲಿ ಹೇಗಿರುತ್ತೆ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅಸ್ಮನ್ ನಿಮಿತ್ತತ ಇತಿ ದುಃಖ ಮತೋಹಿ ಸರ್ವೇಪಿ ಇಚ್ಛಾಮ ಮರ್ತು ಮತನ ಕುರು ಚಾಪ್ಯನುಜ್ಞಾಂ. ಅದರಿಂದ ನೀವೇನು ಬದಲಾವಣೆ ಮಾಡೋದೇನು ಬೇಡ, ನಾ ಏನು ಬೇರೆ ಇನ್ನೇನು ಕೇಳೋಲ್ಲ, ನನಗೊಂದು ಅನುಕೂಲ ಮಾಡಿಕೊಡ್ರಿ. ನಾನು ಇವತ್ತು ಸಾಯ್ಬೇಕು ಅಂತಿದ್ದೇನೆ, ನನಗೆ ಅಪ್ಪಣೆ ಕೊಡ್ರಿ. ಇಷ್ಟು ಕೇಳಿದ್ನಂತೆ. ಆ ವಿದುರನ್ನು ಕರೆಸಿ ಕೇಳ್ತಾನೆ, ನನ್ನ ಮಗ ಸಾಯ್ಬೇಕು ಅಂತಿದ್ದಾನೆ, ಏನು ಮಾಡ್ಲಪ್ಪ ಅಂತ. ಸಾಯ್ಲಿಕ್ಕೆ ಅಪ್ಪಣೆ ಕೊಡು ಅಂತ. ಅಣ್ಣ ಒಂದು ತಿಳ್ಕೋ, ಸಾಯ್ತೇನೆ ಅಂತ ಹೇಳೋರು ಎಂದು ಸಾಯಲ್ಲ. ಆ ಪಂಚತಂತ್ರದಲ್ಲಿ ಒಂದು ಕಥೆ ಬರುತ್ತೆ. ಹಾಗೆ ಅಂದಂತೆ, ನಾ ಸಾಯ್ತೇನೆ ಬೆಳಗ್ಗೆಯಿಂದ ರಾತ್ರಿ ತನಕ ಅಂತ ಇದ್ದ. ಇನ್ನೊಬ್ಬ ಸ್ನೇಹಿತನಿಗೆ ಕೋಪ ಬಂತು, ಸಾಯ ಹೋಗು ಅಂತಂದು. ಸಾಯ ಹೋಗು, ಅಲ್ಲಿ ಇಲ್ಲಿ ಏನೇನೋ ತಡಕಾಡಿ ಕಿಡಿಕಾಡಿ ಏನೇನೋ ಎಲ್ಲ ಕಿತ್ತಾಕ್ತಾ ಇದ್ದಾನೆ. ಯಾಕೋ ಏನು ಮಾಡ್ತಾ ಇದ್ದೀನಿ ಕೇಳಿದಂತೆ. ಇಲ್ಲ ದೀಪ ಲ್ಯಾಟಿನ್ ತೊಗೊಂಡು ಹೋಗ್ತಾ ಇದ್ದೀನಿ ಅಂದು. ದೀಪ ಬೇಕು ಅಲ್ಲ, ಯಾಕೆ ದೀಪ ಯಾಕೆ ಬೇಕು? ಅಲ್ಲಿ ಕತ್ತಲೆ ಹುಳ ಉಪ್ಪಡಿ ಬಂದರೆ ಅಲ್ಲ, ಸಾಯ್ಲಿಕ್ಕೆ ಹೋಗ್ತಾ ಇರೋ ನೀನು ಲ್ಯಾಟಿನ್ ಯಾಕೆ ತೊಗೊಂಡು ಹೋಗ್ತಿ? ಹೀಗೆ ಸಾಯ್ತೇನೆ ಅಂತ ಘೋಷಣೆ ಮಾಡಿದವರೆಲ್ಲ ಸಾಯೋಲ್ಲ. ಸಾಯ್ತೇನೆ ಅಂತ ಬರೀ ಹೆದರಿಸೋದು. ಮನೆಯಲ್ಲಿ ಮಕ್ಕಳು ಮರಿ ಇಂಥ ಮಾತಾಡ್ತಾವೆ, ಯಾರಾದರೂ ಇಂಥ ಮಾತಾಡಿ ಮತ್ತೊಬ್ಬರನ್ನ ಹೆದರಿಸ್ತಾರೆ ಅಂದರೆ ಸಂಪೂರ್ಣ ಕಲಿಪ್ರವೇಶ ಆಗಿದೆ ಅಂತ ಅರ್ಥ. ಆಚಾರದ ನಿರ್ಣಯ ಕೊಟ್ಟು ಹೆದರಿಸಿ ಬೆದರಿಸಿ ಕೆಲಸ ಮಾಡಿಕೊಳ್ಳೋದು ಅಂದರೆ ಈ ಅರ್ಥ. ಅದು ಯಾವ ಮಾರ್ಗದಲ್ಲಿ ಅದು ನೋಡ್ಬೇಕು. ಮತ್ತೆ ಯಾತಕ್ಕೋಸ್ಕರ? ಲೌಕಿಕ ಉಪಭೋಗಕ್ಕೋ ಅಥವಾ ಧರ್ಮಾನುಷ್ಠಾನಕ್ಕೋ ನೋಡ್ಬೇಕು. ಮತ್ತೆ ಸ್ವಯಂ ಶ್ರೀಮದಾಚಾರ್ಯರೇ ವಾಸುದೇವಾಚಾರ್ಯರಾಗಿದ್ದಾಗ ಇನ್ನೊಮ್ಮೆ ನನ್ನನ್ನು ನೋಡೋಲ್ಲ, ಹಾಗೆ ದೂರ ಹೊಟ್ಟೋಗ್ತೀನಿ ಅಂತ ಹೆದರಿಸಿದ್ದಾರೆ. ಮತ್ತೆ ತಾಯಿಗೆ ತಂದೆಗೆ ವೇದಶಾಸ್ತ್ರಗಳ ಪ್ರಮಾಣವನ್ನು ಉಲ್ಲೇಖ ಮಾಡಿದರು. ತಾಯಿಗೆ ಅದನ್ನು ಹೇಳಲಿಕ್ಕಾಗೋಲ್ಲ, ಆದ್ದರಿಂದಾಗಿ ಬೆದರಿಸಿ ಕೆಲಸ ಮಾಡಿಸಿಕೊಂಡ್ರು. ಮುಂದೆ ಅವರೇ ಆನಂದಪಟ್ಟರು. ಮತ್ತು ಎರಡೂ ಕಡೆಯಲ್ಲಿ ಹೆದರಿಸಿದ್ದಿದೆ. ಸೂಕ್ಷ್ಮ ವಿಚಾರದಿಂದ ನೋಡಿ ತಿಳ್ಕೊಳ್ಬೇಕು ಅಂತಂದ್ರು. ಮತ್ತೆ ಅದಕ್ಕೆ ಆ ವಿಚಾರವನ್ನು ವರ್ಣನೆ ಮಾಡುತ್ತಾ, ಏವಂ ಸ್ವಪುತ್ರ ವಚನಂ ಸನಿಶಮ್ಯ ರಾಜ ಪ್ರೋವಾಚ ನಾನು ಗುಣಮೇತದಹೋ ಮನಸ್ಸೇ ಕೋ ನಾಮ ಪಾಂಡುತನಯೇಷು ಗುಣೋತ್ತಮೇಷು ಪ್ರೀತಿಂ ನಯಾತಿ ನಿಜವೀರ್ಯ ಭವಚ್ಚಯೇಷು. ಅಲ್ಲಪ್ಪ, ಆ ಪಾಂಡುರಾಜನ ಮಕ್ಕಳನ್ನು ಹಾಗಾದ್ರೆ ಬರಿಗೈಯಲ್ಲಿ ಓಡಿಸ್ಬಿಡ್ಲೇನೋ? ಅವರ ಗುಣ, ಅವರ ವಿದ್ಯಾ, ಅವರ ವರ್ಚಸ್ಸು, ಅವರ ಅವನು ಪಾಂಡುರಾಜ ಬದುಕಿದ್ರು ಇಷ್ಟು ಭಕ್ತಿ ತೋರಿಸ್ತಿರಲಿಲ್ಲ. ಅಷ್ಟು ಭಕ್ತಿಯಿಂದ ಬಂದು ಅಷ್ಟೂ ಹುಡುಗರು ಹೇಗೆ ನಡ್ಕೋತಾರೆ. ಅವರಮ್ಮ ಏನು ಶಿಕ್ಷಣ ಕೊಟ್ಟಿದ್ದಾಳೆ ಕುಂತಿದೇವಿ. ಇಂಥವ್ರನ್ನ ಯಾರೇ ನೋಡಿದ್ರೂ ಕೂಡ ಸಹಜವಾಗಿ ನಮ್ಮ ಪ್ರೀತಿ ಉಕ್ಕೇರುತ್ತೆ. ನೀವು ಹಾಗೇ ಇರ್ರಿ, ಅವರಿಗೆ ತಗ್ಗಿ ಬಗ್ಗಿ ನಡ್ಕೊಳ್ರಿ, ಅವ್ರ ಜೊತೆಯಲ್ಲೇ ಸೇರ್ಕೊಳ್ರಿ. ಅವಾಗೇನು ಅವನು ನೋಡೋದು, ನಿನ್ನನ್ನು ಏನಂತ ನೋಡ್ತಾನೆ? ಇಡೀ ಪ್ರಜೆಗಳನ್ನ ಆನಂದ ಭರಿತರಾಗಬೇಕು ಹಾಗೆ ನೋಡ್ಕೊಳ್ತಾ ಇರುವನು. ನೀನೊಬ್ಬ ತಮ್ಮ ಆದರೆ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋಲ್ಲ, ನೀನು ಇಡೀ ವಂಶ ಸಾಕ್ತಾನೆ. ಹೋಗು, ಅವನ ಕಾಲಿಗೆ ಬೀಳು. ಯಾಕೆ ಧರ್ಮರಾಜ ನಿನಗೆ ಅಣ್ಣ, ಅವನ ಜೊತೆಯಲ್ಲೇ ಇದ್ದು ಅವನು ಹೇಳಿದಂತೆ ಕೇಳಿಕೊಂಡಿರು, ನಿನಗೂ ರಾಜ್ಯ ಕೊಡ್ತಾನೆ. ಅವನಿಗೆ ಹಾಗೆ ಭೀಮ ಅರ್ಜುನರು, ನೀನೊಬ್ಬ ಹಾಗೆ ಆಗು. ಇನ್ನಷ್ಟು ಧರ್ಮಾದಿಗಳ ಅಭಿವೃದ್ಧಿ ಮಾಡಬಹುದಲ್ಲ. ಹಾಗಿರು, ಅನುಕೂಲ ಮಾಡಿಕೊಂಡಿರು. ನನ್ನ ತಮ್ಮ ಪಾಂಡು ನನ್ನ ಮೇಲುಗಡೆ ಕೂಡಿಸಿ ಸಮಸ್ತ ಎಲ್ಲ ತಂದು ನನಗೆ ಹಾಕ್ತಿದ್ದ. ಅವನ ಮಕ್ಕಳು ಹಾಗೆ ಇದ್ದಾರೆ, ಮುಂದೆನೂ ಹಾಗೆ ಇರ್ತಾರೆ. ಅದರಿಂದ ಅವರಿಗೆ ಅನುಯಾಯಿಗಳಾಗಿ ಯಾರು ಇರ್ತಾರೋ ಅವರಿಗೆಂದೂ ಕೂಡ ತೊಂದರೆ ಕೊಡೋಲ್ಲ. ನೀವು ಹಾಗೆ ಇದ್ದುಬಿಟ್ರಿ ಅಂತಂದರೆ ನಿನಗೂ ಕ್ಲೇಶ ಇಲ್ಲ. ಜನಗಳು ಅಪವಾದ ತಾನೆ, ಇವತ್ತು ಮಾತಾಡಿಕೊಳ್ತಾರೆ, ನಾಳೆ ದಿವಸ ಬಿಡ್ತಾರೆ. ಇವನು ಪ್ರಶ್ನೆ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಟು ಬಿಡ್ತಾನೆ. ಯಾವುದು ಕೂಡ ಕಣಿಕ ನೀತಿ ಇದು ಯಾವುದು ತಲೆಗೆ ಹತ್ತಲಿಲ್ಲ. ಅಂದರೆ ಸ್ವಭಾವತಃ ನಿರ್ದುಷ್ಟ ಇದ್ದಾನೆ ಧೃತರಾಷ್ಟ್ರ. ಅಲ್ಲಿ ತಂದೆಯಾಗಿ ನಿಂತು ಏನು ಮಾತಾಡಬೇಕೋ ಅದನ್ನು ಸ್ಪಷ್ಟ ಮಾತಾಡಿದ್ದಾನೆ ಆ ಹೊತ್ತಿಗೆ. ಆದರೂ ಸಾಯ್ತೇನೆ ಅಂತ ಬಹಳ ಹೆದರಿಸಿದಾಗ ಆ ಕಾಲದಲ್ಲಿ ಬೇರೆ ಬೇರೆಯವರ ಜೊತೆಯಲ್ಲೂ ಚರ್ಚೆ ಮಾಡಿ ಹಾಗಾದ್ರೆ ಏನು ಮಾಡಲಿ, ಏನು ಮಾಡಬಹುದು? ಕೆಲವು ಕಾಲ ಇಲ್ಲಿಂದ ದೂರ ಇಟ್ಟು ಅವರು ಅಲ್ಲೇ ಉಳ್ಕೊಳ್ಳಿ, ಅವ್ರಿಗೆ ಅದೇ ರಾಜ್ಯ ಅಂತ ಕೊಟ್ಟುಬಿಡು. ಯಾರು ವಿರೋಧ ಮಾಡೋಲ್ಲ. ಯಾರು ನಮ್ಮ ಕಡೆ ಯಾರಿದ್ದಾರೆ ಅವ್ರ ಕಡೆ ಯಾರಿದ್ದಾರೆ ಲೆಕ್ಕಾಚಾರ ಹಾಕ್ತಾ ಬರಬೇಕಲ್ಲ. ವಿರೋಧ ಮಾಡೋರು ಯಾರಿದ್ದಾರೆ ತಕ್ಷಣ ಕಳಿಸಿದ್ರೆ ಆಸ್ತಿ ಪಾಲು ಅಂತ ಬಂದರೆ ಎಲ್ಲ ವಿರೋಧ ಮಾಡ್ತಾರೆ. ಭೀಷ್ಮಾಚಾರ್ಯರೇ ಮೊದಲು ಬಿಡೋಲ್ಲ. ಧೃತರಾಷ್ಟ್ರನಿಗಿಂತ ಹಳಬರು, ಅವ್ರು ಬಿಡಲ ಅಂದ್ರೆ ಮಾಡೋದು ಹೇಗೆ?
ಅದರಿಂದ ಎಲ್ಲರನ್ನೂ ಲೆಕ್ಕಾಚಾರ ಹಾಕಿ ಮೆಲ್ಲಿಗೆ ಅವ್ರನ್ನ ಬೇರೆ ಕಡೆಗೆ ವಿನಿಯೋಗ ಮಾಡೋದು. ನಾ ಎಲ್ಲ ಉಪಾಯ ಹೇಳ್ಕೊಡ್ತೇನೆ, ನಾ ಹೇಳಿದ್ದಕ್ಕೆಲ್ಲ ನೀ ಅಷ್ಟು ಅಂದರೆ ಸಾಕು, ನಾ ಬದುಕ್ತೇನೆ, ಇಲ್ಲ ಅಂದರೆ ಸಾಯ್ತೇನೆ. ಮತ್ತೆ ಮತ್ತೆ ಹೆದರಿಸಿ ವಾರಣಾವತಕ್ಕೆ ಓಡಿಸಲಿಕ್ಕೆ ಏನು ಬೇಕೋ ಆ ಉಪಾಯ ಮಾಡಿದ್ದಾನೆ. ಒಂದು ದೊಡ್ಡ ಹಂದರ, ಅದನ್ನೆಲ್ಲ ಸಿದ್ಧಪಡಿಸ್ತಾನೆ. ಅದು ಹೇಗೆ ವರ್ಣನೆ ಮಾಡಿದ್ದಾರೆ ನಾಳಿನ ದಿವಸ ನೋಡೋಣ. ಅದೇ ಯಥಾಮತಿ ಕದಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥ್ವೀ ಸುಶಾಲಿನೀ ದೇವೋ